Hello everyone, welcome back to TechEd YouTube channel. Today we are going to discuss about passing package for the subject project management skill. Subject code is 20PM01T. First we'll be learning about what do you mean by project or defined project. The project is a specific activity with a specific starting point and a specific ending point intended to accomplish a specific objective. ಅಂದ್ರೆ ನಾವೊಂದು ಪ್ರಾಜೆಕ್ಟ್ ಅಂತ ತಗೊಂಡ್ರೆ ಯಾವ್ದೋ ಒಂದು ನಾವು ಸ್ಪೆಸಿಫಿಕ್ ಆಗಿ ಆಕ್ಟಿವಿಟಿ ಮಾಡ್ತಾ ಇದೀವಿ ಅಂದ್ರೆ ಅದ್ರದ್ದು ಆಬ್ಜೆಕ್ಟಿವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದು ತುಂಬಾ ಸ್ಪೆಸಿಫಿಕ್ ಆಗಿರುತ್ತೆ. ಹಾಗೆ ಅದಕ್ಕೆ ಒಂದು ಸರಿಯಾಗಿರುವಂತ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಮತ್ತೆ ಒಂದು ಎಂಡಿಂಗ್ ಪಾಯಿಂಟ್ ಇರುತ್ತೆ. ಅದನ್ನ ನಾವು ಪ್ರಾಜೆಕ್ಟ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್, ಹೆಲ್ತ್ ಪ್ರಾಜೆಕ್ಟ್ ಅಂಡ್ ರೈಲ್ವೆ ಪ್ರಾಜೆಕ್ಟ್ ಇನ್ನು ಇದೇ ತರ ಸುಮಾರಿದಾವೆ. ನೆಕ್ಸ್ಟ್ ಮೆನ್ಷನ್ ದ ಫೀಚರ್ಸ್ ಆಫ್ ಪ್ರಾಜೆಕ್ಟ್ ಆರ್ ಮೆನ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಜೆಕ್ಟ್ ಅಂದ್ರೂ ಈ ಇಷ್ಟು ಪಾಯಿಂಟ್ಸ್ ನ ಬರೆದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಈಸ್ ಯುನಿಕ್ ಇನ್ ನೇಚರ್. ಸೆಕೆಂಡ್ ಒನ್ ಹ್ಯಾವ್ ಡೆಫಿನೈಟ್ ಆಬ್ಜೆಕ್ಟಿವ್ಸ್ ಟು ಅಚೀವ್, ಹ್ಯಾವ್ ಎ ಸ್ಪೆಸಿಫಿಕ್ ಟೈಮ್ ಫ್ರೇಮ್ ಫಾರ್ ಕಂಪ್ಲೀಷನ್, ಹ್ಯಾವ್ ಡೆಫಿನೈಟ್ ಸ್ಟಾರ್ಟ್ ಅಂಡ್ ಫಿನಿಶ್, ರಿಕ್ವೈರ್ಡ್ ಸೆಟ್ ಆಫ್ ರಿಸೋರ್ಸಸ್. ಇದಿಷ್ಟು ಬರೆದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ mention the benefits in project management or mention the advantages in project management ಅಥವಾ ಮೆನ್ಷನ್ ದ ಮೆರಿಟ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೂ ಇದಿಷ್ಟು ಪಾಯಿಂಟ್ ಬರೀಬೇಕಾಗುತ್ತೆ. ಸೊ ಅಡ್ವಾಂಟೇಜಸ್ ಏನೇನಿದೆ, ಅಡ್ವಾಂಟೇಜಸ್ ಅಂದ್ರೆ ಆ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ಲಸ್ ಪಾಯಿಂಟ್ಸ್ ಏನೇನಿದೆ ಅದನ್ನೆಲ್ಲಾನು ಬರೀಬೇಕು. ಸೊ ಏನ್ ಬರೀತೀರಾ, ಐಡೆಂಟಿಫಿಕೇಶನ್ ಆಫ್ ಸ್ಟಾರ್ಟ್ ಅಂಡ್ ಎಂಡ್ ಟೈಮ್. ಸೊ ಸ್ಟಾರ್ಟಿಂಗು ಎಂಡಿಂಗ್ ಬರೀತೀರಾ. ಇಂಪ್ರೂವ್ಸ್ ಪ್ರೊಡಕ್ಟಿವಿಟಿ ಅಂಡ್ ಕ್ವಾಲಿಟಿ ಆಫ್ ವರ್ಕ್, increase customer satisfaction, encourages competitive advantage, boost bottom line of production activities, early detection of problems. Next, mention the obstacles or disadvantages in project management ಅಂತಂದ್ರೆ shortage of resources, poor labor productivity, lack of knowledge, project complexities, poor communication in the organization, changes in technology. ಇದಿಷ್ಟು ಬರೀಬಹುದು. Next, moving on to the next concept, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್. ಸೊ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಏನೇನಿದೆಯಪ್ಪ ಅಂತ ಅಂದ್ರೆ 3 ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಇಸ್ ನಾರ್ಮಲ್ ಪ್ರಾಜೆಕ್ಟ್, ಸೆಕೆಂಡ್ ಒನ್ ಇಸ್ ಕ್ರಾಶ್ ಪ್ರಾಜೆಕ್ಟ್, ಥರ್ಡ್ ಒನ್ ಇಸ್ ಡಿಸಾಸ್ಟರ್ ಪ್ರಾಜೆಕ್ಟ್. ಸೊ ನಾರ್ಮಲ್ ಪ್ರಾಜೆಕ್ಟ್ ಅಂತ ಅಂದ್ರೆ ಏನು, ನಾವ್ ಏನ್ ಅನ್ಕೊಂಡಿರ್ತೀವಿ ಪ್ರಾಜೆಕ್ಟ್ ಇನ್ ಟೈಮ್ ಅಲ್ಲಿ ಮುಗಿಯುತ್ತೆ, ಯಾವ್ದೇ ರೀತಿ ಟೈಮ್ ಚೇಂಜಸ್ ಆಗಲ್ಲ, ಯಾವ್ದೇ ರೀತಿ ವರ್ಕ್ ಕಾಸ್ಟ್ ಏನು ಚೇಂಜಸ್ ಆಗಲ್ಲ. ಸೊ ಏನ್ ಅನ್ಕೊಂಡಿರ್ತೀವಿ ಅದೇ ರೇಂಜ್ ಅಲ್ಲಿ ಒಂದ್ ಹಿಂದೆ ಮುಂದೆ ಸ್ವಲ್ಪ ಒಂದೇ ರೇಂಜ್ ಅಲ್ಲಿ ನಡೆಯುತ್ತೆ, ಅದನ್ನ ನಾವು ನಾರ್ಮಲ್ ಪ್ರಾಜೆಕ್ಟ್ ಅಂತ ಕರಿತೀವಿ. ರಿಕ್ವೈರ್ಸ್ ಅಡಿಷನಲ್ ಕಾಸ್ಟ್ ಟು ಗೇನ್ ಟೈಮ್. ಸೊ ನೀವು ಜಾಸ್ತಿ ಟೈಮ್ ಬೇಕು ಅಂದ್ರೆ ನೀವು ಅದಕ್ಕೆ ಜಾಸ್ತಿ ಪೇ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಓವರ್ ಲ್ಯಾಪಿಂಗ್ ಆಫ್ ಫೇಸಸ್ ಇಸ್ ಎನ್ಕರೇಜ್. ಸೈಮಲ್ಟೇನಿಯಸ್ ವರ್ಕ್ ಬೈ ಸಬ್ ಕಾಂಟ್ರಾಕ್ಟಿಂಗ್ ಇಸ್ ಡನ್ ಹಿಯರ್. ನಿಮ್ಗೆ ಎಲ್ಲಾ ವರ್ಕ್ ಬೇಕು ಅಂತ ಅಂದ್ರೆ ನೀವು ಸಬ್ ಕಾಂಟ್ರಾಕ್ಟ್ ಕೊಡ್ಲೇಬೇಕಾಗುತ್ತೆ. ಎಕ್ಸಾಂಪಲ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಆಫ್ ಹೌಸ್. ಸೆಕೆಂಡ್ ಒನ್ ಕ್ರಾಶ್ ಪ್ರಾಜೆಕ್ಟ್. ಸೊ ಕ್ರಾಶ್ ಪ್ರಾಜೆಕ್ಟ್ ಅಂದ್ರೆ ಏನು, ಅಡಿಕ್ವೇಟ್ ಟೈಮ್ ಇಸ್ ಅಲೌಡ್ ಫಾರ್ ಇಂಪ್ಲಿಮೆಂಟೇಷನ್. ಸೊ ನಿಮ್ಗೆ ಏನಾದ್ರೂ ಎಕ್ಸ್ಟ್ರಾ ಟೈಮ್ ಬೇಕು ಅಂತ ಅಂದ್ರೆ ಮಾಡ್ಕೋಬಹುದು. ಮಿನಿಮಮ್ ರಿಕ್ವೈರ್ಮೆಂಟ್ ಆಫ್ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಕಾಸ್ಟ್ ಅಂತ ಏನಿದೆ ತುಂಬಾ ಕಡಿಮೆ ಇರುತ್ತೆ. ನೋ ಸ್ಯಾಕ್ರಿಫೈಸ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ. ಸೊ ಕ್ವಾಲಿಟಿಯಲ್ಲಿ ಸ್ಯಾಕ್ರಿಫೈಸ್ ಅನ್ನೋ ಮಾತೇ ಇರಲ್ಲ. ಎಕ್ಸಾಂಪಲ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ್ ಬಿಲ್ಡಿಂಗ್. ಸೊ ಇದರಲ್ಲಿ ಎಕ್ಸ್ಟೆನ್ಷನ್ ಆಗೋ ಚಾನ್ಸಸ್ ಇರುತ್ತೆ, ದುಡ್ಡು ಜಾಸ್ತಿ ಆಗ್ಬೋದು, ಇಲ್ಲಾಂದ್ರೆ ಟೈಮೂನು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಡಿಸಾಸ್ಟರ್ ಪ್ರಾಜೆಕ್ಟ್. ಸೊ ನೇಮೇ ಇಂಡಿಕೇಟ್ ಮಾಡುತ್ತೆ. ಡಿಸಾಸ್ಟರ್ ಅಂದ್ರೆ ಏನು, ಏನೋ ನ್ಯಾಚುರಲ್ ಕೆಲಾಮಿಟೀಸ್ ಆಗಿರುತ್ತೆ ಅನ್ಕೊಳ್ಳಿ. ಒಂದು ಆಲ್ರೆಡಿ ಪ್ರಾಜೆಕ್ಟ್ ಮಾಡಿರ್ತೀವಿ, ಡ್ಯೂ ಟು ನ್ಯಾಚುರಲ್ ಕೆಲಾಮಿಟೀಸ್, ಫ್ಲಡ್ಸ್ ಆಗಿರ್ಬೋದು, ಅರ್ಥಕ್ವೇಕ್ ಆಗಿರ್ಬೋದು, ಈ ತರದ್ರಿಂದ ಅದು ಕೊಲ್ಯಾಪ್ಸ್ ಆಗುತ್ತೆ. ಮತ್ತೆ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡ್ತೀವಲ್ವಾ, ಅದನ್ನ ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ ಕರಿತೀವಿ. These are the projects are undertaken due to unexpected situation like nature calamities, like flood results in rehabilitation for affected people. Capital cost will go up very high. Project time will get drastically reduced. Example, reconstruction or repair of the bridge collapse due to floods. ನೆಕ್ಸ್ಟ್, ವಾಟ್ ಯು ಮೀನ್ ಬೈ ಕ್ಲೌಡ್ ಟೆಕ್ನಾಲಜಿ? ಕ್ಲೌಡ್ ಟೆಕ್ನಾಲಜಿ ಅಂದ್ರೆ ಏನಪ್ಪಾ? ಕ್ಲೌಡ್ ಟೆಕ್ನಾಲಜಿ ಅಂತ ಅಂದ್ರೆ ಇವಾಗ ಅದೊಂದು ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಇದ್ದಂಗೆ. ಸೊ ಅಲ್ಲಿ ಏನ್ ಮಾಡ್ತೀವಿ ನಾವು, ಇಟ್ ಅಲೋಸ್ ಯೂಸರ್ಸ್ ಟು ಸ್ಟೋರ್, ಆಕ್ಸೆಸ್ ಅಂಡ್ ಮ್ಯಾನೇಜ್ ಡೇಟಾ ಅಂಡ್ ಅಪ್ಲಿಕೇಶನ್ಸ್ ಓವರ್ ದ ಇಂಟರ್ನೆಟ್ ಯು ಇನ್ಸ್ಟೆಡ್ ಆಫ್ ಲೋಕಲ್ ಕಂಪ್ಯೂಟರ್. It offers on-demand resources like storage, servers, and softwares with scalability and flexibility. This reduces the need for physical infrastructure and supports remote work and collaboration. ಸೊ ಇದೇನಾಗುತ್ತೆ ಅಂತ ಅಂದ್ರೆ ಒಂದು ಕ್ಲೌಡ್ ಅಂತ ಅಂದ್ರೆ ನಾವೊಂದು ಕ್ರಿಯೇಟ್ ಮಾಡಿರ್ತೀವಿ. ಸೊ ಅಲ್ಲಿ ಏನ್ ಮಾಡ್ತೀವಿ, ನಮಗೆ ಬೇಕಾಗಿರುವಂತ ಡೇಟಾಗಳನ್ನ ಸ್ಟೋರ್ ಮಾಡ್ತೀವಿ, ಬೇಕಾಗಿದ್ದ ಟೈಮ್ಗೆ ರೀಟ್ರೈವ್ ಮಾಡ್ಕೋತೀವಿ. ಸೊ ಅದನ್ನ ಯೂಸ್ ಮಾಡ್ಕೋತೀವಿ. ಹೆಂಗೆ ಅಂದ್ರೆ ಬ್ಯಾಕಪ್ ತರ. ಸೊ ಬ್ಯಾಕಪ್ ಅಲ್ಲಿ ಎಲ್ಲ ಸ್ಟೋರ್ ಆಗಿರುತ್ತೆ, ಯಾವಾಗ ಬೇಕೋ ಅವಾಗ ನಾವು ಅದನ್ನ ಡೇಟಾನ ಯೂಸ್ ಮಾಡ್ಕೋತೀವಿ. ಈ ಒಂದು ಟರ್ಮ್ ನಾವು ಕ್ಲೌಡ್ ಟೆಕ್ನಾಲಜಿ ಅಂತ ಕರಿತೀವಿ. ಇರದ ಅಪ್ಲಿಕೇಶನ್ಸ್ ಮೇನ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕೇಳ್ಬೋದು. ಮೆನ್ಷನ್ ದ ಅಪ್ಲಿಕೇಶನ್ಸ್ ಆಫ್ ಕ್ಲೌಡ್ ಟೆಕ್ನಾಲಜಿ ಅಂತ. ಸೊ ನೀವು ಅದಕ್ಕೆ ಏನೇನ್ ಬರೀಬಹುದು,
ಫಸ್ಟ್ ಪಾಯಿಂಟ್ ಡೇಟಾ ಸ್ಟೋರೇಜ್ ಟು ಸ್ಟೋರ್ ಅಂಡ್ ಆಕ್ಸೆಸ್ ಲಾರ್ಜ್ ಡೇಟಾ ಸೆಟ್ಸ್ ಎನಿ ಟೈಮ್ ಎನಿವೇರ್ ಸೆಕ್ಯೂರ್ಲಿ. ಸೊ ಎಲ್ಲಿ ಬೇಕೋ ಅಲ್ಲಿ ನೀವು ಯೂಸ್ ಮಾಡ್ಕೋಬಹುದು. ತುಂಬಾ ಲಾರ್ಜ್ ಡೇಟಾ, ತುಂಬಾ ದೊಡ್ಡದಿದೆ ಡೇಟಾಗಳು ಅಂತಂದ್ರೆ ಅದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಕ್ಲೌಡ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಅಲ್ಲೆಲ್ಲ ಸ್ಟೋರ್ ಮಾಡ್ಕೋಬಹುದು ನೀವು. ಡಿಸಾಸ್ಟರ್ ರಿಕವರಿ, ಬ್ಯಾಕಪ್ ಕ್ರಿಟಿಕಲ್ ಡೇಟಾ ಅಂಡ್ ರಿಕವರ್ ಕ್ವಿಕ್ಲಿ ಆಫ್ಟರ್ ಫೇಲ್ಯೂರ್. ಸೊ ನಿಮ್ಗೆ ಏನೋ ತುಂಬಾ ಕ್ರಿಟಿಕಲ್ ಸಿಚುವೇಶನ್ಸ್ ಇರುತ್ತೆ ಅನ್ನೋ ಟೈಮಲ್ಲಿ ನೀವು ಅಲ್ಲೆಲ್ಲ ಬ್ಯಾಕಪ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಎಲ್ಲ ಸ್ಟೋರ್ ಮಾಡಿರ್ತೀರ, ಬೇಕಾಗಿರೋ ಟೈಮಲ್ಲಿ ರಿಟ್ರೈವ್ ಮಾಡ್ಕೋಬಹುದು ಅಂತ. ಸಾಫ್ಟ್ವೇರ್ ಆಸ್ ಎ ಸರ್ವಿಸ್, ಸಾಸ್ ಅಂತ ಕರೀತಾರೆ. ಆಕ್ಸೆಸ್ ಸಾಫ್ಟ್ವೇರ್ ಆನ್ಲೈನ್ ವಿತೌಟ್ ಇನ್ಸ್ಟಾಲೇಷನ್ ಆರ್ ಮೇಂಟೆನೆನ್ಸ್. ಸೊ ಇನ್ಸ್ಟಾಲೇಷನ್ ಈ ತರ ಏನು ಮಾಡ್ಬೇಕು ಅಂತಿಲ್ಲ, ಎಲ್ಲ ಕ್ಲೌಡ್ ಅಲ್ಲಿ ಸೇವ್ ಮಾಡ್ಕೊಂಡಿದೀವಿ ಅಂದ್ರೆ ಅದನ್ನೇ ಒಂದು ಸರ್ವಿಸ್ ತರ, ಸಾಫ್ಟ್ವೇರ್ ತರ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಕೊಲಾಬರೇಷನ್ ಟೂಲ್ಸ್ enable real-time teamwork across locations using shared cloud platforms. ಸೊ ಎಲ್ಲೆಲ್ಲಿ ಶೇರ್ ಮಾಡಿರ್ತೀವೋ ಅಲ್ಲೆಲ್ಲ ನಾವು ಕೊಲಾಬ್ರೇಟ್ ಆಗಿ ಯೂಸ್ ಮಾಡ್ಕೋಬಹುದು. ಇಟ್ ಈಸ್ ಯೂಸ್ಡ್ ಇನ್ ಡೇಟಾ ಅನಾಲಿಟಿಕ್ಸ್, ಅನಲೈಸ್ ಬಿಗ್ ಡೇಟಾ ಎಫಿಷಿಯಂಟ್ಲಿ ಯೂಸಿಂಗ್ ಕ್ಲೌಡ್ ಪವರ್ಡ್ ಕಂಪ್ಯೂಟಿಂಗ್ ರಿಸೋರ್ಸಸ್. ಸೊ ಡೇಟಾ ಅನಾಲಿಟಿಕ್ಸ್ ಅಲ್ಲೂ ಯೂಸ್ ಮಾಡ್ಕೋಬಹುದು. ಸ್ಕೇಲೆಬಲ್ ಇನ್ಫ್ರಾಸ್ಟ್ರಕ್ಚರ್, ಇನ್ಸ್ಟೆಂಟ್ಲಿ ಅಡ್ಜಸ್ಟ್ ರಿಸೋರ್ಸಸ್ ಟು ಮ್ಯಾಚ್ ಗ್ರೋಯಿಂಗ್ ಆರ್ shrinking ಡಿಮ್ಯಾಂಡ್. ನೆಕ್ಸ್ಟ್ ರಿಮೋಟ್ ವರ್ಕ್ ಎನೇಬಲ್ಮೆಂಟ್, access work environment securely from any connected devices. So ಅಲ್ಲೂ ಯೂಸ್ ಮಾಡಬಹುದು. ಮೂವಿಂಗ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ಇಂಟರ್ನೆಟ್ ಆಫ್ ಥಿಂಗ್ಸ್. ಸೊ ಐಒಟಿ. ಐಒಟಿ ಅಂದ್ರೆ ಏನು? ಇಟ್ ರೆಫರ್ಸ್ ಟು ದ process of connecting everybody physical objects to the internet, from common household objects like light bulb to healthcare assets like medical device to wearable smart devices and even smart cities. ಎಕ್ಸಾಂಪಲ್ ಸ್ಮಾರ್ಟ್ ಫೋನ್, ಸ್ಮಾರ್ಟ್ ವಾಚಸ್, ಆನ್ಲೈನ್ ಶಾಪಿಂಗ್ ಎಕ್ಸೆಟ್ರಾ. ಸೊ ಏನಾಗುತ್ತೆ ಅಂತ ಅಂದ್ರೆ ಫಿಸಿಕಲ್ ಆಬ್ಜೆಕ್ಟ್ಸ್ ನಾವು ಏನ್ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತೀವಲ್ವಾ, ಆ ಒಂದು ಸಿಂಪಲ್ ಆಬ್ಜೆಕ್ಟ್ಸ್ಗೆಲ್ಲಾನು ನಾವು ಇಂಟರ್ನೆಟ್ ಕನೆಕ್ಷನ್ಸ್ ಯೂಸ್ ಮಾಡ್ತೀವಿ. ಆ ಒಂದು ಮುಖಾಂತರ ನಾವು ಆ ಡಿವೈಸಸ್ ನ ತುಂಬಾ ನಮ್ಗೆ ಬೇಕಾಗಿರೋಂಥ ತುಂಬಾ ಅಡ್ವಾನ್ಸ್ ಲೆವೆಲ್ ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ಸ್ ತಗೊಂಡ್ರೆ ಸ್ಮಾರ್ಟ್ ಫೋನ್ ಅಲ್ಲೆಲ್ಲ ಇವಾಗ ಇಂಟರ್ನೆಟ್ ಕನೆಕ್ಟಿವಿಟಿ ಇದೆ. ಲೊಕೇಶನ್ GPS ಇಂದ ನೀವು ಎಲ್ಲಿದ್ರೆ ಏನ್ ಮಾಡ್ತಾ ಇದ್ರೆ ಅಂತ ಟ್ರ್ಯಾಕ್ ಮಾಡ್ಬೋದು. ಅದ್ರ ಜೊತೆಗೆ ಸ್ಮಾರ್ಟ್ ವಾಚಸ್ ಅಂತ ಅಂದ್ರೆ ನಿಮ್ಗೆ ಅದರಲ್ಲಿ ಹಾರ್ಟ್ ಬೀಟ್ ಚೆಕ್ ಮಾಡ್ಕೋಬಹುದು, ಎಷ್ಟು ಪಲ್ಸ್ ರೇಟ್ ಇದೆ, ಆಮೇಲೆ ಎಷ್ಟು ಸ್ಪೀಡ್ ಆಗಿ ಹೋಗ್ತಾ ಇದ್ರೆ, ಎಷ್ಟು ವಾಕಿಂಗ್ ಮಾಡಿದ್ರ, ಎಷ್ಟು ಸ್ಟೆಪ್ಸ್ ಆಗಿದೆ, ಆ ತರದ್ದೆಲ್ಲ ಕೌಂಟ್ ಮಾಡ್ತೀವಿ. ಸೊ ಇದೇನಾಗಿದೆ ಅಂದ್ರೆ ಡೇ ಟು ಡೇ ಲೈಫ್ ಅಲ್ಲಿ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಆ ಒಂದು ಸಿಂಪಲ್ ಆಗಿರುವಂತ ಆಬ್ಜೆಕ್ಟ್ಸ್ ನ ನಾವು ತುಂಬಾ ವಾಸ್ಟ್ ರೇಂಜ್ ಅಲ್ಲಿ ಅಪ್ಲಿಕೇಶನ್ಸ್ ಆಗಿ ಯೂಸ್ ಮಾಡ್ತೀವಿ. ಇದನ್ನ ಐಒಟಿ ಅಂತ ಕರಿತೀವಿ. ಇದ್ರ ಅಪ್ಲಿಕೇಶನ್ಸ್ ಬಂದ್ಬಿಟ್ಟು, ಸೊ ಮೆನ್ಷನ್ ದ ಅಪ್ಲಿಕೇಶನ್ಸ್ ಆಫ್ ಐಒಟಿ ಅಂತ ಕೇಳ್ತಾರೆ. ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಸೊ ಇದಕ್ಕೆ ಏನ್ ಮಾತ್ರ ಅಪ್ಲಿಕೇಶನ್ಸ್ ಆಫ್ ಐಒಟಿ ಅಂದ್ರೆ ಸ್ಮಾರ್ಟ್ ಹೋಮ್. ಸೊ ಸ್ಮಾರ್ಟ್ ಹೋಮ್ ಅಲ್ಲಿ ಯೂಸ್ ಮಾಡೇ ಮಾಡ್ತಾರೆ. ಏನಕ್ಕೆ? ಆಟೋಮೇಟ್ ಅಪ್ಲೈನ್ಸಸ್ ಅಲ್ಲಿ ಯೂಸ್ ಮಾಡ್ತಾರೆ. ಲೈಟಿಂಗು, ಸೆಕ್ಯೂರಿಟಿ, ಎನರ್ಜಿ ಯೂಸೇಜ್ ರಿಮೋಟ್ಲಿ, ಇಂಥ ಕಡೆ ಎಲ್ಲ ಯೂಸ್ ಮಾಡ್ತಾರೆ. ಸ್ಮಾರ್ಟ್ ಸಿಟೀಸ್ ಇಂಪ್ರೂವ್ ಟ್ರಾಫಿಕ್, ಲೈಟಿಂಗ್, ವೇಸ್ಟ್ ಅಂಡ್ ಪಬ್ಲಿಕ್ ಸೇಫ್ಟಿ ವಿತೌಟ್ ಡೇಟಾ. ಸೊ ಲೈಟಿಂಗ್ ಅಂದ್ರೆ ಈ ಸ್ಟ್ರೀಟ್ ಲೈಟ್ ಎಲ್ಲ ನೋಡಿರ್ಬೋದು, ಮಾರ್ನಿಂಗು ಆಟೋಮೆಟಿಕ್ ಆಫ್ ಆಗುತ್ತೆ, ಈವ್ನಿಂಗು ಆಟೋಮೆಟಿಕ್ ಆನ್ ಆಗುತ್ತೆ. ಸೊ ಈ ತರದ್ಕೆಲ್ಲ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಹೆಲ್ತ್ ಕೇರ್ ಮಾನಿಟರಿಂಗ್, ಟ್ರ್ಯಾಕ್ ಹೆಲ್ತ್ ರಿಮೋಟ್ಲಿ ವಯಾ ವೇರಿಯಬಲ್ ಅಂಡ್ ಕನೆಕ್ಟೆಡ್ ಮೆಡಿಕಲ್ ಡಿವೈಸಸ್, ಮೆಡಿಕಲ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಾರೆ. ಇಂಡಸ್ಟ್ರಿಯಲ್ ಆಟೋಮೇಶನ್ ಅಲ್ಲಿ ಯೂಸ್ ಮಾಡ್ತಾರೆ. ಹೆಂಗೆ ಅಂತ ಅಂದ್ರೆ ಈ ರೋಬೋಟಿಕ್ಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಮೆಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಆಟೋಮೇಶನ್ ಅಲ್ಲಿ ಯೂಸ್ ಮಾಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೋಬೋಟ್. ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಅಂದ್ರೆ ಡ್ರೋನ್ ಎಲ್ಲ ಯೂಸ್ ಮಾಡ್ಕೊಂಡು ಪೆಸ್ಟಿಸೈಡ್ ಸ್ಪ್ರೇ ಮಾಡ್ಲಿಕ್ಕೆ, ಇಲ್ಲ ಅಂತ ಅಂದ್ರೆ ಇದು ಗೊಬ್ಬರ ಚೆಲ್ಲಕ್ಕೆ, ಈ ತರದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ. ನೆಕ್ಸ್ಟ್ ಸ್ಮಾರ್ಟ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಎನೇಬಲ್ ವೆಹಿಕಲ್ ಟ್ರ್ಯಾಕಿಂಗ್, ಟ್ರಾಫಿಕ್ ಕಂಟ್ರೋಲ್ ಅಂಡ್ ಆಟೋನಮಸ್ ಡ್ರೈವಿಂಗ್ ಸಿಸ್ಟಮ್ಸ್, ಅಲ್ಲೂ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಎನರ್ಜಿ ಮ್ಯಾನೇಜ್ಮೆಂಟ್, ಕಂಟ್ರೋಲ್ ಎನರ್ಜಿ ಕನ್ಸಂಪ್ಷನ್ ಥ್ರೂ ಸ್ಮಾರ್ಟ್ ಮೀಟರ್ಸ್ ಅಂಡ್ ಕನೆಕ್ಟೆಡ್ ಡಿವೈಸಸ್, ಇಲ್ಲೂ ಯೂಸ್ ಮಾಡ್ತಾರೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್, ಡಿಫ್ರೆನ್ಸಸ್ ಅಂತ ಅಂದ್ಬಿಟ್ಟು 3 ಕ್ವಶನ್ ಕೇಳ್ತಾರೆ. ಯಾವ್ದು? ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರಾಜೆಕ್ಟ್ ಅಂಡ್ ಆಪರೇಷನ್, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ AR ಅಂಡ್ VR, ದಟ್ ಈಸ್ ಆಗ್ಮೆಂಟೆಡ್ ರಿಯಾಲಿಟಿ ಅಂಡ್ ವರ್ಚುವಲ್ ರಿಯಾಲಿಟಿ. ನೆಕ್ಸ್ಟ್ ರೈಟ್ ದ ಡಿಫರೆನ್ಸ್ ಬಿಟ್ವೀನ್ PERT ಅಂಡ್ CPM. ಈ ಮೂರಲ್ಲಿ ಯಾವ್ದಾದ್ರು ಕೇಳ್ಬೋದು. ಈ ಮೂರು ಡಿಫರೆನ್ಸ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಸಿಂಪಲ್ ಆಗಿದೆ, ನೋಡ್ಕೊಳ್ಳಿ. ಪ್ರಾಜೆಕ್ಟ್ ಅಂಡ್ ಆಪರೇಷನ್. ಸೊ ಇದ್ರದ್ದು ಡಿಫ್ರೆನ್ಸಸ್ ಏನು ಅಂತ ಅಂದ್ರೆ, ಪ್ರಾಜೆಕ್ಟ್ ಅಂದ್ರೆ ಏನು? ಇಟ್ ಇಸ್ ಟೆಂಪರರಿ. ಆಪರೇಷನ್ ಅಂದ್ರೆ ಇಟ್ ಇಸ್ ರಿಪೀಟೇಟಿವ್, ತುಂಬಾ ರಿಪೀಟೆಡ್ ಆಗಿ ಮಾಡ್ತಾ ಇರ್ತೀವಿ, ಅದನ್ನೇ ನಾವು ಸೀಕ್ವೆನ್ಸ್ ಆಫ್ ಆಪರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಡಿಫ್ರೆನ್ಸ್ ಏನು? ಇಟ್ ಈಸ್ ಯುನಿಕ್ ಇನ್ ನೇಚರ್. ಈ ಕಡೆ ಇಟ್ ಇಸ್ ಕಂಟಿನ್ಯೂಸ್ ಸೈಕಲ್, ರಿಪೀಟ್ ಮಾಡ್ತಾ ಇದ್ವಿ ಅಂದ್ರೆ ಅದು ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ ಅಂತ. ನೆಕ್ಸ್ಟ್ ಪಾಯಿಂಟ್, ಡೆವಲಪಿಂಗ್ ಎ ನ್ಯೂ ಸಿಸ್ಟಮ್. ಇಲ್ಲಿ ಹೊಸದಾಗಿ ಕ್ರಿಯೇಟ್ ಮಾಡ್ತೀವಿ, ಅಲ್ಲಿ ಆಲ್ರೆಡಿ ಎಕ್ಸಿಸ್ಟ್ ಇರುತ್ತೆ, ಅದನ್ನ ಮೇಂಟೈನ್ ಮಾಡ್ತೀವಿ ಅಷ್ಟೇನೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು? ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಇನ್ಪುಟ್ ಅಂಡ್ ಔಟ್ಪುಟ್ ಇರುತ್ತೆ. ಇಲ್ಲಿ ನಮ್ಗೆ ಏನೂ ಎಕ್ಸ್ಪೆಕ್ಟೇಷನ್ ಇರಲ್ಲ, ಅಥವಾ ಏನಾಗತ್ತೆ ಅಂತಾನೂ ಗೊತ್ತಾಗಲ್ಲ, ಸಡನ್ ಆಗಿ ಏನ್ ಬೇಕಾದ್ರೂ ಹಾಕ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಆಪರೇಷನ್ ಅಲ್ಲಿ, ಎಲ್ಲ ಇನ್ಪುಟ್ ಏನ್ ಹಾಕ್ತಿವಿ ಅಂತ ನಮಗೆ ಗೊತ್ತಿರುತ್ತೆ, ಔಟ್ಪುಟ್ ಏನ್ ಬರುತ್ತೆ ಅಂತಾನೂ ಗೊತ್ತಿರುತ್ತೆ. ಇದು ಆಪರೇಷನ್. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನು?
ಪರ್ಫಾರ್ಮೆನ್ಸ್, ಕಾಸ್ಟ್, ಟೈಮು ಆರ್ ಅನ್ಸರ್ಟೈನ್. ಸೊ ಏನಾಗುತ್ತೆ, ಎಷ್ಟಾಗುತ್ತೆ ಅಂತ ನಮಗೇನು ಗೊತ್ತಿರಲ್ಲ. ಪರ್ಫಾರ್ಮೆನ್ಸ್ ಆಗಿರ್ಬೋದು, ಕಾಸ್ಟ್ ಆಗಿರ್ಬೋದು, ಟೈಮ್ ಆಗಿರ್ಬೋದು. ಬಟ್ ಆಪರೇಷನ್ ಎಲ್ಲಾನು ಗೊತ್ತಿರುತ್ತೆ ನಮ್ಗೆ. ನೆಕ್ಸ್ಟ್, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಆಗುಮೆಂಟೆಡ್ ರಿಯಾಲಿಟಿ ಅಂಡ್ ವರ್ಚುವಲ್ ರಿಯಾಲಿಟಿ. ಅವರು ರೈಟ್ ದ ಡಿಫರೆನ್ಸ್ ಬಿಟ್ವೀನ್ AR ಅಂಡ್ VR ಅಂತ ಕೇಳಿದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. AR ಅಂದ್ರೆ ಆಗುಮೆಂಟೆಡ್ ರಿಯಾಲಿಟಿ, VR ಅಂದ್ರೆ ವರ್ಚುವಲ್ ರಿಯಾಲಿಟಿ. ಇದ್ರದ್ದು ಡಿಫರೆನ್ಸ್ ಬರಿಬೇಕಾಗತ್ತೆ. ಫಸ್ಟ್ ಪಾಯಿಂಟ್ ಏನಿದೆ, ಇಟ್ ಈಸ್ ದ ಕಾಂಬಿನೇಷನ್ ಆಫ್ ರಿಯಲ್ ಅಂಡ್ ವರ್ಚುವಲ್ ವರ್ಲ್ಡ್. ಸೊ ಇಲ್ಲಿ ಇಮ್ಯಾಜಿನರಿ ವರ್ಲ್ಡ್ ಮತ್ತೆ ರಿಯಲ್ ವರ್ಲ್ಡ್ ಎರಡರದ್ದು ಕಾಂಬಿನೇಷನ್ ಇದ್ರೆ ಅದನ್ನ AR ಅಂತ ಕರಿತೀವಿ. ಬರೀ ಇಮ್ಯಾಜಿನರಿ ವರ್ಲ್ಡ್ ಅಥವಾ ಬರೀ ವರ್ಚುವಲ್ ವರ್ಲ್ಡ್ ಅಂತ ಇದ್ರೆ ಅದನ್ನ ನಾವು ವರ್ಚುವಲ್ ರಿಯಾಲಿಟಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಹೋಗೋದಾದ್ರೆ, ಯೂಸರ್ ಎಕ್ಸ್ಪೀರಿಯನ್ಸ್ ಈಸ್ ಪಾರ್ಷಿಯಲಿ ಇಮ್ಮರ್ಸ್ಡ್. ಇಲ್ಲಿ ಕಂಪ್ಲೀಟ್ ಸೆನ್ಸ್ ಆಫ್ ಇಮ್ಮರ್ಷನ್. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ಕ್ಯಾಮ್ರಾ ಎನೇಬಲ್ಡ್ ಡಿವೈಸಸ್ ಆರ್ ಯೂಸ್ಡ್. ಈ ಕಡೆ ಸ್ಪೆಷಲ್ ಹಾರ್ಡ್ವೇರ್ ಎಕ್ವಿಪ್ಮೆಂಟ್ ಈಸ್ ರಿಕ್ವೈರ್ಡ್. ನೆಕ್ಸ್ಟ್, latest versions of common operating systems are good enough. Special software is required. Initial cost is lower than VR. Initial cost is higher than AR. So ಇಲ್ಲಿ ಇನಿಷಿಯಲ್ ಕಾಸ್ಟ್ ಬಂದ್ಬಿಟ್ಟು ಜಾಸ್ತಿ ಕಡಿಮೆ ಇರುತ್ತೆ AR ಅಲ್ಲಿ. ಇಲ್ಲಿ ಇನಿಷಿಯಲ್ ಕಾಸ್ಟ್ ಇಸ್ ಹೈ ಇರುತ್ತೆ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ PERT ಅಂಡ್ CPM. ಸೊ PERT ಅಂಡ್ CPM ಅಂತ ಕೇಳಿದ್ರೆ ಅದ್ರದ್ದು ಎಕ್ಸ್ಪಾನ್ಷನ್ ನೀವು ಒಂದು ಪಾಯಿಂಟ್ ಆಗಿ ಬರಿಬಹುದು. PERT ಗೆ ಏನಾಗುತ್ತೆ, ಇಟ್ ಸ್ಟ್ಯಾಂಡ್ಸ್ ಫಾರ್ ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್. CPM ಗೆ ಇಟ್ ಸ್ಟ್ಯಾಂಡ್ಸ್ ಫಾರ್ ಕ್ರಿಟಿಕಲ್ ಪಾತ್ ಮೆಥಡ್. ನೆಕ್ಸ್ಟ್ ಪಾಯಿಂಟ್, PERT is a appropriate where time estimates are uncertain for activities. Here CPM is good when time estimates are found with certainty. Next point ನೋಡೋದಾದ್ರೆ, it is concerned with events which are the beginning or ending points of operation. It is concerned with activities. PERT ಅಲ್ಲಿ ಎಂಡಿಂಗ್ ಪಾಯಿಂಟ್ ಬಿಗಿನಿಂಗ್ ಪಾಯಿಂಟ್ ಎಲ್ಲ ಇರುತ್ತೆ. ಬಟ್ CPM ಅಲ್ಲಿ ಹಂಗಲ್ಲ. ಬರೀ ಇಟ್ ಇಸ್ ಕನ್ಸರ್ನ್ ವಿತ್ ಆಕ್ಟಿವಿಟೀಸ್ ಓನ್ಲಿ. ಇಟ್ ಈಸ್ ಸೂಟಬಲ್ ಫಾರ್ ನಾನ್ ರಿಪಿಟೇಟಿವ್ ಪ್ರಾಜೆಕ್ಟ್. ಇಟ್ ಈಸ್ ಸೂಟಬಲ್ ಫಾರ್ ರಿಪಿಟೇಟಿವ್ ಪ್ರಾಜೆಕ್ಟ್. PERT is not concerned with relationship between time and cost. CPM establishes a relationship between time and cost. It is probabilistic in nature. It is deterministic in nature. It can be applied only for big projects. It can be applied for both big and small projects. ಸೊ ನೀವು ಇದನ್ನೇ ಬರಿಬೇಕು ಅಂತೇನಿಲ್ಲ. ಇದರಲ್ಲಿ ಯಾವ್ದಾದ್ರೂ 5 ಪಾಯಿಂಟ್ಸ್ ತಗೊಂಡು ಸಿಂಪಲ್ ಆಗಿ ಬರೆದು ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ಸೊ ಎಕ್ಸ್ಪ್ಲೇನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅಂತ ಅಂದ್ರೆ ನೀವು ಇಷ್ಟನ್ನು ಬರೀಬೇಕಾಗತ್ತೆ. ಯಾವ್ದು 4 ಟೈಪ್ಸ್ ಬರುತ್ತೆ: ಕಾಂಟ್ರಾಕ್ಟಿಂಗ್ ಪ್ಲಾನು, ವರ್ಕ್ ಪ್ಯಾಕಿಂಗ್ ಪ್ಲಾನು, ಆರ್ಗನೈಸೇಷನ್ ಪ್ಲಾನ್ ಅಂಡ್ ಸಿಸ್ಟಮ್ ಪ್ರೊಸೀಜರ್ ಪ್ಲಾನ್ ಅಂತ ಬರೆದ್ಬಿಟ್ಟು ಟೈಪ್ಸ್ ಒನ್ ಪಾಯಿಂಟ್ ಬರೆದ್ರೆ 5 ಮಾರ್ಕ್ಸ್ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಇನ್ ಕೇಸ್ ಅವ್ರ ಏನಾದ್ರು ಮೆನ್ಷನ್ ದ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅಂಡ್ ಎಕ್ಸ್ಪ್ಲೈನ್ ಎನಿ ಒನ್ ಅಂತ ಕೇಳಿದ್ರೆ ಟೈಪ್ಸ್ ನ ಬರೀಬೇಕು. ಸೊ ಟೈಪ್ಸ್ಗೆ 2 ಮಾರ್ಕ್ಸ್ ಇರುತ್ತೆ. 3 ಮಾರ್ಕ್ಸ್ ಬಂದ್ಬಿಟ್ಟು ಒಂದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಸೊ ನೀವು ಅದ್ರ ಮಿನಿಮಮ್ 3 to 4 ಪಾಯಿಂಟ್ಸ್ ಬರೀಬೇಕಾಗತ್ತೆ. ಸೊ ಫಸ್ಟ್, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅಂತ ಅಂದ್ರೆ ಏನು? ಇಟ್ ಈಸ್ ದ ಗವರ್ನಿಂಗ್ ಡಾಕ್ಯುಮೆಂಟ್ಸ್ ದಟ್ ಎಸ್ಟಾಬ್ಲಿಷಸ್ ದ ಮೀನ್ಸ್ ಟು ಎಕ್ಸಿಕ್ಯೂಟ್, ಮಾನಿಟರ್ ಅಂಡ್ ಕಂಟ್ರೋಲ್ ಪ್ರಾಜೆಕ್ಟ್ಸ್. ಸೊ ಅದ್ರಲ್ಲಿ 4 ಪಾಯಿಂಟ್ಸ್ ಏನೇನ್ ಬರುತ್ತೆ: ಕಾಂಟ್ರಾಕ್ಟಿಂಗ್ ಪ್ಲಾನ್, ವರ್ಕ್ ಪ್ಯಾಕಿಂಗ್ ಪ್ಲಾನ್, ಆರ್ಗನೈಸೇಷನ್ ಪ್ಲಾನ್. ಫೋರ್ತ್ ಒನ್ ಇಸ್ ಸಿಸ್ಟಮ್ ಅಂಡ್ ಪ್ರೊಸೀಜರ್ ಪ್ಲಾನ್. ಸೊ ಕಾಂಟ್ರಾಕ್ಟಿಂಗ್ ಪ್ಲಾನ್ ಅಂದ್ರೆ ಏನು? ಇಟ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ದ ಪ್ರಿಪರೇಷನ್ ಆಫ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್. It is necessary to contract out those areas where the owner's company does not have inherent competence. ಅಲ್ಲಿ ಏನಾದ್ರು ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಅವರು ಕಾಂಟ್ರಾಕ್ಟ್ ಕೊಡ್ಲೇಬೇಕಾಗತ್ತೆ. ಆ ಒಂದು ಪ್ಲಾನಿಂಗ್ ನಾವು ಕಾಂಟ್ರಾಕ್ಟ್ ಪ್ಲಾನಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ವರ್ಕ್ ಪ್ಯಾಕಿಂಗ್ ಪ್ಲಾನ್ ಅಂದ್ರೆ ಏನು? ಇಟ್ ಈಸ್ ಅ ಪ್ಯಾಕೇಜ್ ಆಫ್ ಗ್ರೂಪ್ ರಿಲೇಟೆಡ್ ಟಾಸ್ಕ್ ವಿತ್ ಇನ್ ಅ ಪ್ರಾಜೆಕ್ಟ್. ಸೊ ಏನ್ ಮಾಡ್ತೀವಿ, ಎಲ್ಲರಿಗೂ ಅಸೈನ್ ಮಾಡ್ತೀವಿ ನಾವು ವರ್ಕ್ ಪ್ಯಾಕೇಜ್. ನೀವ್ ಯಾವ್ಯಾವ ಕೆಲಸ ಮಾಡ್ಬೇಕು, ಏನೇನ್ ಮಾಡ್ಬೇಕು ಅಂತ. ನೆಕ್ಸ್ಟ್ ಪಾಯಿಂಟ್, ಬಿಕಾಸ್ ದೇ ಲುಕ್ ಲೈಕ್ ಪ್ರಾಜೆಕ್ಟ್ themselves, they are often though as sub projects within a larger project. ಸೊ ಅದು ಹೆಂಗಿರುತ್ತೆ ಅಂದ್ರೆ ಯಾವ್ದೋ ಒಂದು ಲಾರ್ಜರ್ ಪ್ರಾಜೆಕ್ಟ್ ಹಿಂದೆ ನಡೀತಾ ಇರುತ್ತೆ, ಇವ್ರು ಅದ್ರಲ್ಲಿ ಸಬ್ ಪ್ರಾಜೆಕ್ಟ್ ಆಗಿರ್ತಾರೆ. ಸೊ ಇದನ್ನ ವರ್ಕ್ ಪ್ಯಾಕಿಂಗ್ ಪ್ಲಾನ್ ಅಂತ ಕರಿತೀವಿ. ನೆಕ್ಸ್ಟ್, ಆರ್ಗನೈಸೇಷನ್ ಪ್ಲಾನ್ ಅಂದ್ರೆ ಇಟ್ ಈಸ್ ಬೇಸಿಕಲಿ ಎ ಟು ಡೂ ಲಿಸ್ಟ್ ಫಾರ್ ಅನ್ ಆರ್ಗನೈಸೇಷನ್. ಸೊ ಮಾಡಬೇಕು ಕೆಲಸನ ಅಂತ. ಇಟ್ ಲಿಸ್ಟ್ ಔಟ್ ದ ಪ್ಲಾನ್ ಆಫ್ ವರ್ಕ್ ಪ್ರೋಗ್ರಾಮ್ಸ್ ಅಂಡ್ ಆರ್ಗನೈಸೇಷನಲ್ ಗ್ರೋತ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ದ ಟಾಸ್ಕ್ ಇನ್ವಾಲ್ವ್, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದೆಮ್ ಅಂಡ್ ವೆನ್ ದೇ ವಿಲ್ ಬಿ ಡನ್ ಅಂತ. ನೆಕ್ಸ್ಟ್, ಸಿಸ್ಟಮ್ ಅಂಡ್ ಪ್ರೊಸೀಜರ್ ಪ್ಲಾನ್ ಅಂತ ಅಂದ್ರೆ ಅದರಲ್ಲಿ ಸಬ್ ಸಿಸ್ಟಮ್ ಬರುತ್ತೆ. 6 ಟೈಪ್ಸ್ ಏನೇನು: ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್, ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಕಾಸ್ಟ್ ಮ್ಯಾನೇಜ್ಮೆಂಟ್, ಫಂಡ್ ಮ್ಯಾನೇಜ್ಮೆಂಟ್ ಅಂಡ್ ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಅಂತ. ನೆಕ್ಸ್ಟ್, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್. ಸೊ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂದ್ರೆ ಏನು? ಯಾವ್ದಾದ್ರು ಒಂದು ನಿಮ್ಗೆ ವರ್ಕ್ ಅಥವಾ ಟಾಸ್ಕ್ ಏನಾದ್ರು ಅಸೈನ್ ಮಾಡಿದ್ದಾರೆ ಅಂತ ಅಂದ್ರೆ ಅದನ್ನ ನೀವು ಹೆಂಗೆ ಒಂದು ದೊಡ್ಡ ಕೆಲಸ ಕೊಟ್ಟಿದ್ದಾರೆ ಅದನ್ನ ನೀವು ಒಬ್ಬರೇ ಮಾಡಕ್ಕಾಗಲ್ಲ. ಸೊ ನೀವೇನ್ ಮಾಡ್ತೀರಾ, ಅದನ್ನ ಬ್ರೇಕ್ ಡೌನ್ ಮಾಡ್ತೀರಾ.
ಡಿವೈಡ್ ಮಾಡ್ಕೊಂಡು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಆಸ್ ಎ ಟೀಮ್ ಲೀಡರ್ ಆಗೋ ಅಥವಾ ಮ್ಯಾನೇಜರ್ ಆಗೋ ಒಂದು ವರ್ಕ್ ಬಂದಿರುತ್ತೆ. ನೀವು ಅದನ್ನ ಫುಲ್ ನೀಟಾಗಿ ಸಪ್ರೇಟ್ ಮಾಡಿ ಡಿವೈಡ್ ಮಾಡಿಬಿಟ್ಟು ನೀನು ಈ ಕೆಲಸ ಮಾಡು, ನೀವು ಆ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಡಿವಿಷನ್ ಕೊಟ್ಬಿಟ್ಟು ಎಲ್ಲರೂ ಕೆಲಸ ಮಾಡಿ ಕೊನೆಗೆ ಫೈನಲ್ ಆಗಿ ಔಟ್ಪುಟ್ ಎಲ್ಲರೂ ಸೇರಿ ಅಚೀವ್ ಮಾಡ್ತೀರಾ. ಸೊ ಆ ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡ್ಕೊಂಡು ಹೋಗಿರ್ತೀವಲ್ವಾ, ಇದನ್ನ ನಾವು ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ನಿಮಗೆ ಕ್ವಶನ್ ಬಂದ್ಬಿಟ್ಟು ಮೆನ್ಷನ್ ದ ಆರ್ ರೈಟ್ ದ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲ್-ಇ-ಡಿ ಟಿವಿ ಅಂತ ಕೇಳ್ತಾರೆ. ಸೊ ನೀವು ಅದಕ್ಕೆ ಏನ್ ಮಾಡ್ಬೇಕು, ಒಂದು ಫ್ಲೋ ಚಾರ್ಟ್ ತರ ಡಯಾಗ್ರಾಮ್ ಬರೀಬೇಕಾಗುತ್ತೆ. ಎಕ್ಸಾಂಪಲ್ ನಾನು ಇಲ್ಲಿ ಈ ತರ ಬರ್ತಿದ್ದೀನಿ. ಪರ್ಚೇಸ್ ಆಫ್ ಕಾಂಪೋನೆಂಟ್ಸ್, ಅಸೆಂಬ್ಲಿ, ಅಡ್ಜಸ್ಟ್ಮೆಂಟ್, ಟೆಸ್ಟಿಂಗ್, ಪ್ಯಾಕೇಜಿಂಗ್. ಇದು ಫಸ್ಟ್ ಲೇಯರ್ ಆಫ್ ಒಂದು ಫಸ್ಟ್ ಲೇಯರ್ ಲೆವೆಲ್ ಆಯ್ತು. ನೆಕ್ಸ್ಟ್ ಅದ್ರ ಸೆಕೆಂಡ್ ಲೆವೆಲ್ ತಗೊಳ್ಳೋದಾದ್ರೆ ರಾ ಮೆಟೀರಿಯಲ್ ಬೇಕಾಗುತ್ತೆ, ಮದರ್ ಬೋರ್ಡು, ಪವರ್ ಕಾರ್ಡು ಎಟ್ಸೆಟ್ರಾ. ಅಸೆಂಬ್ಲಿ ಆಲ್ ಕಾಂಪೋನೆಂಟ್ಸ್ ಲೈಕ್ ಸ್ಕ್ರೀನ್, ಪವರ್ ಸಪ್ಲೈ, ಕೀಪ್ಯಾಡ್ ಎಟ್ಸೆಟ್ರಾ. ನೆಕ್ಸ್ಟ್ ಟರ್ನಿಂಗ್ ಆಲ್ ಕಾಂಪೋನೆಂಟ್ಸ್. ನೆಕ್ಸ್ಟ್ ಟೆಸ್ಟಿಂಗ್ ಕಾಂಪೋನೆಂಟ್ಸ್ ಮಾಡ್ತೀರಾ. ಎಲ್ಲ ಮುಗಿದ್ಮೇಲೆ ಪ್ಯಾಕೇಜ್ ಮಾಡ್ತೀರಾ ಅಷ್ಟೇ. ಈ ತರ ಬರೆಯೋದು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಪ್ರಾಜೆಕ್ಟ್ ಲೈಫ್ ಸೈಕಲ್. ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಂತ ಕೇಳಿದ್ರೆ ಈ ರೀತಿ ಡಯಾಗ್ರಾಮ್ ಬರೀಬೇಕಾಗುತ್ತೆ. ಒಂದ್ ಕಡೆ ರಿಸೋರ್ಸಸ್ ವೈ ಆಕ್ಸಿಸ್ ಅಲ್ಲಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಪ್ರಾಜೆಕ್ಟ್ ಟೈಪ್. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಹಿಂಗ್ ಬರ್ಕೊಂಡು ಹೋದ್ರೆ ಕರ್ವ್ ಶೇಪ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಇಂದ ಇನಿಷಿಯೇಷನ್, ಪ್ಲಾನಿಂಗ್, ಎಕ್ಸಿಕ್ಯೂಷನ್, ಕ್ಲೋಸಿಂಗ್. ಇದಿಷ್ಟು ಇಂಪಾರ್ಟೆಂಟ್. ಪ್ರಾಜೆಕ್ಟ್ ಲೈಫ್ ಸೈಕಲ್ ಕರ್ವ್ ಅಂತ ಕೇಳಿದ್ರೆ ಈ ಡಯಾಗ್ರಾಮ್ ನ ಬರಿಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ಎಕ್ಸ್‌ಪ್ಲೇನ್ ಪ್ರಾಜೆಕ್ಟ್ ಲೈಫ್ ಸೈಕಲ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಈ 4 ಪಾಯಿಂಟ್ಸ್ ಬರೀಬೇಕಾಗುತ್ತೆ. ಯಾವ್ದದು? ಪ್ರಾಜೆಕ್ಟ್ ಇನಿಶಿಯೇಷನ್, ಪ್ರಾಜೆಕ್ಟ್ ಪ್ಲಾನಿಂಗ್, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅಂಡ್ ಪ್ರಾಜೆಕ್ಟ್ ಕ್ಲೋಸರ್. ಪ್ರಾಜೆಕ್ಟ್ ಇನಿಶಿಯೇಷನ್ ಅಂದ್ರೆ ಏನು? ನೀವು ಯಾವುದೇ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದಕ್ಕೊಂದು ಸಮ್ಮರಿ ಅಥವಾ ಸಿನಾಪ್ಸಿಸ್ ಅಂತ ರೆಡಿ ಮಾಡ್ಬೇಕಾಗುತ್ತೆ. ಸೊ ನೀವ್ ಏನ್ ಮಾಡ್ಬೇಕು ಅಂದ್ಕೊಂಡ್ರೆ, ಏನ್ ಅಚೀವ್ ಮಾಡ್ಬೇಕು ಅಂದ್ಕೊಂಡ್ರೆ, ನಿಮ್ ಗೋಲ್ ಏನಿದೆ, ಅದ್ರ ಸ್ಕೋಪ್ಸ್ ಏನು, ಫೀಸಿಬಿಲಿಟಿ ಈ ತರದ್ದೆಲ್ಲ ರೆಡಿ ಮಾಡ್ಕೋಬೇಕು. ಅದನ್ನ ನಾವು ಪ್ರಾಜೆಕ್ಟ್ ಇನಿಶಿಯೇಷನ್ ಅಂತ ಕರಿತೀವಿ. ಪ್ರಾಜೆಕ್ಟ್ ಪ್ಲಾನಿಂಗ್ ಅಂದ್ರೆ ಏನು? ಸೊ ನೀವ್ ಏನ್ ಮಾಡ್ಬೇಕು ಅಂದ್ಕೊಂಡಿದ್ರ, ಅದಕ್ಕೆ ಬೇಸಿಕ್ ಆಗಿ ಸರ್ವೆ ಮಾಡಿದ್ದೀರಾ, ಫಿನಾನ್ಷಿಯಲಿ ಪ್ಲಾನ್ ಮಾಡ್ಕೊಂಡಿದ್ದೀರಾ, ನಿಮ್ ಪ್ರಾಜೆಕ್ಟ್ ಎಷ್ಟು ಕಾಸ್ಟ್ ಆಗತ್ತೆ, ಟೈಮ್ ಎಷ್ಟು ಬೇಕಾಗತ್ತೆ, ಈ ತರದ್ದೆಲ್ಲ ಪ್ಲಾನ್ ರೆಡಿ ಮಾಡಿಟ್ಕೋತೀವಿ. ಅದಕ್ಕೆ ಏನೇನ್ ಬೇಕು ಎಲ್ಲಾ ರೀತಿಯಾಗಿ ಸರ್ವೆ ಮಾಡಿಟ್ಕೊಳ್ಳೋದನ್ನ ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತ ಕರಿತೀವಿ. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅಂತ ಅಂದ್ರೆ ಏನು? ನೀವು ಎಲ್ಲಾ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ಅದೇ ಪ್ರಕಾರ ವರ್ಕ್ ಸ್ಟಾರ್ಟ್ ಆಗಿದ್ಯಾ, ನಡೀತಾ ಇದೆಯಾ, ಎಲ್ಲ ನೀವು ಅನ್ಕೊಂಡಂಗೆ ಎಕ್ಸಿಕ್ಯೂಟ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡೋದು. ಅದನ್ನ ನಾವು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅಂತ ಕರಿತೀವಿ. ಸೊ ಟೀಮ್ ಲೀಡರ್‌ಶಿಪ್ ಮೇಂಟೈನ್ ಮಾಡೋದಾಗಿರ್ಬೋದು, ಕ್ರಿಯೇಟಿಂಗ್ ಟಾಸ್ಕು, ಟಾಸ್ಕ್ ಬ್ರೀಫಿಂಗ್, ಕ್ಲೈಂಟ್ ಮ್ಯಾನೇಜ್ಮೆಂಟ್, ಕಮ್ಯುನಿಕೇಷನ್ ಈ ರೀತಿ ಬರುತ್ತೆ. ನೆಕ್ಸ್ಟ್ ಪ್ರಾಜೆಕ್ಟ್ ಕ್ಲೋಷರ್ ಅಂತ ಅಂದ್ರೆ ಎಲ್ಲಾ ಪ್ರಾಜೆಕ್ಟ್ ಮಾಡಿ ಮುಗಿದ್ಮೇಲೆ ಫೈನಲ್ ಆಗಿ ನೀವೊಂದು ರಿಪೋರ್ಟ್ ರೆಡಿ ಮಾಡ್ಬೇಕಾಗುತ್ತೆ. ನೀವ್ ಏನೇನ್ ಮಾಡಿದೀರಾ ಅಂತ. ಐದರ್ ಸಾಫ್ಟ್ ಕಾಪಿ ಆಗಿರ್ಬೋದು, ಇಲ್ಲ ಹಾರ್ಡ್ ಕಾಪಿನಾದ್ರೂ ಆಗಿರ್ಬೋದು. ಒಟ್ನಲ್ಲಿ ಒಂದು ರಿಪೋರ್ಟ್ ಅನ್ನೋದು ರೆಡಿ ಆಗಿರ್ಬೇಕು ನಿಮ್ ಪ್ರಾಜೆಕ್ಟ್ ಆದ್ಮೇಲೆ. ಏನಕ್ಕೆ ಅಂತ ಅಂದ್ರೆ ನೆಕ್ಸ್ಟ್ ಬರೋರು ಆ ಕಂಟಿನ್ಯೂಯೇಷನ್ ಮಾಡಿದ್ರೆ ಪ್ರಾಜೆಕ್ಟ್‌ನ ಅಥವಾ ಆ ಒಂದು ಪ್ರಾಜೆಕ್ಟ್ ಅಲ್ಲಿ ಇನ್ನೇನೋ ಒಂಚೂರು ಚೇಂಜಸ್ ಮಾಡ್ಬಿಟ್ಟು ಇನ್ನು ಹೊಸದಾಗಿ ಬೇರೇನೋ ಪ್ರಾಜೆಕ್ಟ್ ಮಾಡ್ಬೇಕು ಅಂದ್ರೆ ನಿಮ್ಮ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನೀವು ಮಾಡಿರೋದು ಏನಿರುತ್ತೆ ಅದು ಅವರಿಗೆ ಒಂದು ಬೇಸಿಕ್ ಸ್ಟೆಪ್ ಆಗಿರುತ್ತೆ. ಇನ್ ಸರ್ವೆ ಮಾಡ್ಲಿಕ್ಕೆ ಅಥವಾ ಪ್ಲಾನ್ ಇನಿಶಿಯೇಟ್ ಮಾಡ್ಲಿಕ್ಕೆ. ಅವಾಗ ಅವ್ರಿಗೆ ಏನಾಗುತ್ತೆ ಅದನ್ನ ಓದ್ಬಿಟ್ಟು ಓ ಈ ತರ ಮಾಡಿದ್ದಾರೆ, ನಾವು ನೆಕ್ಸ್ಟ್ ಏನ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ, ಕ್ಲಾರಿಫಿಕೇಶನ್ ಸಿಗುತ್ತೆ. ಹಾಗಾಗಿ ಪ್ರಾಜೆಕ್ಟ್ ರಿಪೋರ್ಟ್ ಮಸ್ಟ್ ಅಂಡ್ ಶುಡ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ರೀಸನ್ಸ್ ಫಾರ್ ಟೈಮ್ ಓವರ್‌ರನ್, ರೀಸನ್ಸ್ ಫಾರ್ ಕಾಸ್ಟ್ ಓವರ್‌ರನ್. ಸೊ ನಿಮ್ಗೆ ಇಲ್ಲಿ 2 ಕ್ವೆಶ್ಚನ್ ತೋರಿಸ್ತಾ ಇದ್ದೀನಿ. ಈ 2 ಕ್ವೆಶ್ಚನ್ ಈ ತರ ಕೊಡ್ಬೋದು. ಏನಾಗುತ್ತೆ ಅಂತ ಅಂದ್ರೆ ಅವ್ರು ನಿಮ್ಗೆ ಡೈರೆಕ್ಟ್ ಯಾವ್ದಾದ್ರು ಒಂದು ಕ್ವೆಶ್ಚನ್ ಫಾರ್ಮ್ಯಾಟ್ ಹೆಂಗೆ ಅಂದ್ರೆ ಒಂದು ಎಕ್ಸಾಂಪಲ್ ಅಥವಾ ಒಂದು ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಕ್ವೆಶ್ಚನ್ ಕೊಟ್ಬಿಟ್ಟು ಇದಕ್ಕೆ ಐಡೆಂಟಿಫೈ ದ ಪಾಸಿಬಲ್ ರೀಸನ್ಸ್ ಫಾರ್ ಟೈಮ್ ಓವರ್‌ರನ್ ಅಂತ ಕೊಡ್ಬೋದು. ಇಲ್ಲ ಐಡೆಂಟಿಫೈ ದ ರೀಸನ್ಸ್ ಅಂತ ಕೇಳ್ಬೋದು. ಸೊ ನೀವು ಕ್ವೆಶ್ಚನ್ ಅರ್ಥ ಮಾಡ್ಕೋಬೇಕಾಗತ್ತೆ ಅಷ್ಟೇನೆ. ಸೊ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿಯಾನೆ, ಟೈಮ್ ಬಗ್ಗೆ ಕೊಟ್ಟಿಯಾನ, ಟೈಮ್ ಜಾಸ್ತಿ ಆಗ್ತಿದೆ ಅಥವಾ ಟೈಮ್ ಡಿಲೇ ಆಗ್ತಿದೆ ಅಂತ ಕೊಟ್ಟಿಯಾನ, ಅಂತ ಟೈಮಲ್ಲಿ ಏನ್ ಮಾಡ್ಬೇಕಾಗುತ್ತೆ ನೀವು, ಏನೇನ್ ರೀಸನ್ ಇರ್ಬೋದು ಅದಕ್ಕೆ ಟೈಮ್ ಓವರ್ ಆಗ್ಲಿಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಬರೀಬೇಕಾಗತ್ತೆ. ಸೊ ಇಲ್ಲಿ ಸಿಂಪಲ್ ಆಗಿರೋಂಥ ಪಾಯಿಂಟ್ಸ್ ಬರೀಬಹುದು. ರೀಸನ್ಸ್ ಫಾರ್ ಟೈಮ್ ಓವರ್ ಗೆ ಚೇಂಜ್ ಇನ್ ದ ಸ್ಕೋಪ್ ಆಫ್ ಪ್ರಾಜೆಕ್ಟ್, ಸಡನ್ ಆಗಿ ಚೇಂಜ್ ಆಯ್ತು ಅದಕ್ಕೆ ಲೇಟ್ ಆಗ್ತಿದೆ. ಇನ್ ಎಫೆಕ್ಟಿವ್ ಪ್ರಾಜೆಕ್ಟ್ ಟೈಮ್ ಮ್ಯಾನೇಜ್ಮೆಂಟ್, ಎ ಡಿಲೇ ಇನ್ ಒನ್ ಪ್ರಾಜೆಕ್ಟ್ ರಿಸಲ್ಟ್ಸ್ ಇನ್ ಡಿಲೇ ಇನ್ ಸಬ್ಸಿಕ್ವೆಂಟ್ ಪ್ರಾಜೆಕ್ಟ್. ಒಂದು ಸಲ ಒಂದು ಪ್ರಾಜೆಕ್ಟ್ ಅಂತ ಅಂದ್ರೆ ಒಂದು ಸೀರೀಸ್ ಅಲ್ಲಿ ನಡೀತಾ ಇರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ನೀವು ಲೇಟ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಎಲ್ಲ ಲೇಟ್ ಆಗ್ತಾ ಬರುತ್ತೆ. ಯೂಸ್ ಆಫ್ ಔಟ್ಡೇಟೆಡ್ ಟೆಕ್ನಾಲಜಿ, ತುಂಬಾ ಹಳೆ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಇವಾಗೆಲ್ಲ ಏನು ಯೂಸ್ ಇಲ್ಲ. ಪೊಲಿಟಿಕಲ್ ಇಂಟರ್ಫೇಸ್, ಅವ್ರೇನಾದ್ರು ಮಧ್ಯದಲ್ಲಿ ಬಂದ್ರು ಅಂದ್ರೆ ಅದರಿಂದನೂ ಸ್ವಲ್ಪ ಟೈಮ್ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಪೂರ್ ಅಡ್ಮಿನಿಸ್ಟ್ರೇಷನ್, ಏನು ಪ್ರಾಪರ್ ಆಗಿ ಮ್ಯಾನೇಜ್ಮೆಂಟ್ ಇಲ್ಲ ಅದರಿಂದನೂ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ರೀಸನ್ಸ್ ಫಾರ್ ಕಾಸ್ಟ್ ಓವರ್, ಈ ರೀತಿ ಕ್ವಶನ್ಸ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ಕಾಸ್ಟ್ ಏನೋ ವೇರಿಯೇಷನ್ ಆಗ್ತಿದೆ ಅನ್ನೋ ಟೈಮ್ ಅಲ್ಲೂ ನಾವೇನ್ ಮಾಡ್ತೀವಿ, ಚೇಂಜಸ್ ಆಗುತ್ತೆ. ಸೊ ಅವಾಗ ಲೇಟ್ ಆಗುತ್ತೆ, ಕಾಸ್ಟ್ನು ವೇರಿಯೇಷನ್ಸ್ ಆಗುತ್ತೆ. ಅದಕ್ಕೆ ರೀಸನ್ಸ್ ಏನು ಅಂತ ಕೇಳ್ತಾರೆ. ಸೊ ಅದಕ್ಕೆ ನೀವು ರೀಸನ್ಸ್ ಬರೀಬೇಕಾಗತ್ತೆ. ಏನೇನಿರುತ್ತೆ, ಅನ್ಪ್ಲಾನ್ಡ್ ಎಕ್ಸ್ಪಾನ್ಷನ್ ಆಫ್ ಪ್ರಾಜೆಕ್ಟ್ ಸ್ಕೋಪ್, ಇನ್ ಅಕ್ಯುರೇಟ್ ಇನಿಷಿಯಲ್ ಕಾಸ್ಟ್ ಎಸ್ಟಿಮೇಷನ್, failures in project performance, errors in project design, improper risk management, improper project team.
ರಾಂಗ್ ಚಾಯ್ಸ್ ಆಫ್ ಎಕ್ವಿಪ್ಮೆಂಟ್, ಇನ್ಕಾಂಪಿಟೆಂಟ್ ಮೆಟೀರಿಯಲ್ ಸಪ್ಲೈಯರ್ಸ್, ಟೈಮ್ ಓವರ್ ರನ್, ರೀವರ್ಕ್ ಆರ್ ರೀಅಸೆಂಬ್ಲಿ. ಇದರಲ್ಲಿ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಆ ಪಾಯಿಂಟ್ ನ ನೀವು ಬರಿಬಹುದು. ನೆಕ್ಸ್ಟ್, ದ ನೀಡ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್. ಸೊ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಏನೆ. ನೀಡ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡ್ಲಿಕ್ಕೆ ಏನೇನ್ ಬೇಕಾಗತ್ತೆ? ಟು ಎಲಿಮಿನೇಟ್ ಆರ್ ರೆಡ್ಯೂಸ್ ಅನ್ಸರ್ಟನಿಟಿನ ರೆಡ್ಯೂಸ್ ಮಾಡ್ಲಿಕ್ಕೆ ಪ್ರಾಜೆಕ್ಟ್ ಪ್ಲಾನಿಂಗ್ ಬೇಕೇ ಬೇಕು. ಟು ಇಂಪ್ರೂವ್ ಎಫಿಷಿಯನ್ಸಿ ಆಫ್ ದ ಆಪರೇಷನ್, ಟು obtain a better understanding of the objectives. ನೆಕ್ಸ್ಟ್, ಟು ಪ್ರೊವೈಡ್ ಎ ಬೇಸಿಸ್ ಫಾರ್ ಮಾನಿಟರಿಂಗ್ ಅಂಡ್ ಕಂಟ್ರೋಲಿಂಗ್ ದ ವರ್ಕ್. ಇದಿಷ್ಟಕ್ಕೆ ಬೇಕಾಗುತ್ತೆ. ನೆಕ್ಸ್ಟ್, ದಿ ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್. ಏನೇನು ಫಂಕ್ಷನ್ಸ್? It should provide a basis for organizing the work on the project. It is a means of communication and coordination between all those involved in the project. It inspires the people to look ahead. It induces a sense of urgency and time consciousness. It establishes the basis for monitoring and control. Moving on to next concept, smart tool setting goals and objectives. So explain smart techniques ಅಂತ ಕೇಳ್ಬೋದು. ಸೊ ಸ್ಮಾರ್ಟ್ ಟೆಕ್ನಿಕ್ಸ್ ಅಂತ ಅಂದ್ರೆ ಏನು? ಸ್ಮಾರ್ಟ್ ನ ನಾವು ಫುಲ್ ನೀಟಾಗಿ ಬಿಡಿಸ್ತಾ ಹೋಗ್ಬೇಕು. ಸ್ಮಾರ್ಟ್ ಅಂದ್ರೆ SMART. ಎಸ್ ಅಂದ್ರೆ ಸ್ಪೆಸಿಫಿಕ್, ಎಂ ಅಂದ್ರೆ ಮೆಜರಬಲ್, ಎ ಅಂದ್ರೆ ಅಚೀವೆಬಲ್, ಆರ್ ಅಂದ್ರೆ ರಿಯಲಿಸ್ಟಿಕ್, ಟಿ ಅಂದ್ರೆ ಟೈಮ್ ಬೌಂಡ್. ಸೊ ಸ್ಪೆಸಿಫಿಕ್ ಅಂತ ಅಂದ್ರೆ ಕ್ಲಿಯರ್ ಅಬೌಟ್ ವಾಟ್, ವೇರ್, ವೆನ್ ಅಂಡ್ ಹೌ. ಎಲ್ಲಿ ಏನ್ ಮಾಡ್ಬೇಕು ಅಂತ ಸ್ಪೆಸಿಫಿಕೇಶನ್ ಇರಬೇಕು. ಮೆಷರಬಲ್ ಅಂದ್ರೆ ಆರ್ ವಿ ಏಬಲ್ ಟು ಮೆಷರ್ ದ ಪ್ರಾಬ್ಲಮ್ ಅಂಡ್ ಸೆಟ್ ಟಾರ್ಗೆಟ್ಸ್ ಫಾರ್ ಇಂಪ್ರೂವ್ಮೆಂಟ್. ಸೊ ನಾವ್ ಅದಕ್ಕೆ ಮಾಡಕ್ ರೆಡಿ ಇದೀವಾ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಅಂತ ಕ್ವಶನ್ ಮಾಡೋದು. ಅಚೀವಬಲ್ ಅಂದ್ರೆ ಇಸ್ ದ ಆಬ್ಜೆಕ್ಟಿವ್ಸ್ ಆರ್ ಅಟೈನಬಲ್. ರಿಯಲಿಸ್ಟಿಕ್ ಇಸ್ ದ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಅಂಡ್ ಶೆಡ್ಯೂಲ್ಸ್ ಆರ್ ರಿಯಲಿಸ್ಟಿಕ್. ಸೊ ನಾವ್ ಅನ್ಕೊಂಡ್ರೆ ಆಬ್ಜೆಕ್ಟಿವ್ಸ್ ಆಗಿರ್ಬೋದು ಅಥವಾ ಟೈಮ್ ಶೆಡ್ಯೂಲ್ಸ್ ಇರ್ಬೋದು, ಅವೆಲ್ಲ ರಿಯಲಿಸ್ಟಿಕ್ ಆಗಿದೆಯಾ, ಪಾಸಿಬಲ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು. ಟೈಮ್ ಬೌಂಡ್ ಅಂದ್ರೆ ಹ್ಯಾವ್ ವಿ ಸೆಟ್ ದ ಟೈಮ್ ಫಾರ್ ಕಂಪ್ಲೀಷನ್. ಸೊ ನಾವು ಈ ಟೈಮ್ ಅಲ್ಲಿ ಮುಗಿಸ್ತೀವಿ ಅಂತ ನಾವು ನಿಜವಾಗ್ಲೂ ಸೆಟ್ ಮಾಡ್ಕೊಂಡಿದೀವ. ಈ ಒಂದು ಸ್ಮಾರ್ಟ್ ಟೆಕ್ನಿಕ್ಸ್ ಅಂತ ಏನಿರುತ್ತೆ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಪ್ರಾಜೆಕ್ಟ್ ಪ್ಲಾನಿಂಗ್ ಗೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇನೆ ಇದು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರ್. ಇದು ತುಂಬಾ ಇಂಪಾರ್ಟೆಂಟ್, 5 ಮಾರ್ಕ್ಸ್ ಗೆ ಕೇಳ್ತಾರೆ. ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರ್ ಅಥವಾ ರೈಟ್ ದ ಪ್ರಾಜೆಕ್ಟ್ ಪ್ಲಾನಿಂಗ್ ಸ್ಟ್ರಕ್ಚರ್ ಅಂತ ಕೇಳ್ತಾರೆ. ಇದಕ್ಕೆ ಟೋಟಲ್ 8 ಪಾಯಿಂಟ್ಸ್ ಇರುತ್ತೆ. ಅಷ್ಟು ನೀಟಾಗಿ ಆರೋ ಮಾರ್ಕ್ ಹಾಕಿ ಬಾಕ್ಸ್ ವೈಸ್ ಬರಿಬೇಕಾಗುತ್ತೆ. ಫಸ್ಟ್ ಒನ್ ಏನಿದೆ, ಪ್ರಾಜೆಕ್ಟ್ ಆಬ್ಜೆಕ್ಟಿವ್. ಸೆಕೆಂಡ್ ಒನ್, ವರ್ಕ್ ಡಿಸ್ಕ್ರಿಪ್ಷನ್ ಅಂಡ್ ಇನ್ಸ್ಟ್ರಕ್ಷನ್. ಥರ್ಡ್ ಒನ್, ಮಾಸ್ಟರ್ ಶೆಡ್ಯೂಲ್ಸ್. ಫೋರ್ತ್ ಒನ್, ನೆಟ್ವರ್ಕ್ ಶೆಡ್ಯೂಲ್ಸ್. ಫಿಫ್ತ್ ಒನ್, ಬಡ್ಜೆಟ್. ಸಿಕ್ಸ್ತ್ ಒನ್, ಟೈಮ್ ಅಂಡ್ ಕಾಸ್ಟ್ ಪರ್ಫಾರ್ಮೆನ್ಸ್. ಸೆವೆಂತ್ ಒನ್, ರಿಪೋರ್ಟ್. ಏತ್ ಒನ್, ಮ್ಯಾನೇಜ್ಮೆಂಟ್ ಡಿಸಿಷನ್ ಮೇಕಿಂಗ್. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ದ ಟೂಲ್ಸ್ ಯೂಸ್ಡ್ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್. ಯಾವ್ದ್ಯಾವ್ದಿದೆ ಮೆನ್ಷನ್ ದ ಟೂಲ್ಸ್ ಯೂಸ್ಡ್ ಇನ್ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂತ ಕೇಳ್ತಾರೆ. ಇದಕ್ಕೆ ನೀವು ಎಕ್ಸಾಂಪಲ್ ಇಷ್ಟು 5 ಪಾಯಿಂಟ್ಸ್ ನಾನು ಬರ್ದಿದ್ದೀನಿ. ಗ್ಯಾಂಟ್ ಚಾರ್ಟ್, ನೆಟ್ವರ್ಕ್ ಡಯಾಗ್ರಾಮ್, ಕ್ರಿಟಿಕಲ್ ಪಾತ್ ಮೆಥಡ್, ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್, ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ ಅಂಡ್ ರಿವ್ಯೂ ಟೆಕ್ನಿಕ್ ಚಾರ್ಟ್. ಇದಿಷ್ಟು ಬರಿಬಹುದು ನೀವು. 5 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಕೇಳಿದ್ರೆ ಎಷ್ಟು ಬರೀರಿ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಇಷ್ಟು. ಇಷ್ಟೊತ್ತು ಥಿಯರಿ ಪಾರ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಈಗ ಪ್ರಾಬ್ಲಮ್ಸ್ ಕಡೆ ಹೋಗೋಣ. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ, ಗ್ಯಾಂಟ್ ಚಾರ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ಸೊ ಗ್ಯಾಂಟ್ ಚಾರ್ಟ್, ಡೆವಲಪ್ ದ ಗ್ಯಾಂಟ್ ಚಾರ್ಟ್ ಫಾರ್ ದ ಗಿವನ್ ಪ್ರಾಜೆಕ್ಟ್ ಅಂತ ಹೆಡ್ಡಿಂಗ್ ಏನಾದ್ರು ಕೊಟ್ಬಿಟ್ಟು ಈ ತರ ಟೇಬಲ್ ಕೊಟ್ಟರೆ ನೀವು ಗ್ಯಾಂಟ್ ಚಾರ್ಟ್ ಬರೀಬೇಕಾಗತ್ತೆ. ಸೊ ಟೇಬಲ್ ಅಲ್ಲಿ ಏನ್ ಕೊಟ್ಟಿದ್ದಾನೆ, ಜಾಬ್ಸ್ ಕೊಟ್ಟಿದ್ದಾನೆ, J1, J2, J3, J4, J5 ಅಂತ. ಸ್ಟಾರ್ಟ್ ಡೇ ಕೊಟ್ಟಿದ್ದಾನೆ, ಡ್ಯೂರೇಷನ್ ಕೊಟ್ಟಿದ್ದಾನೆ, ಮ್ಯಾನ್ ಪವರ್ ಕೊಟ್ಟಿದ್ದಾನೆ. ಸೊ ನಿಮ್ಗೆ ಮೇನ್ ಆಗಿ ಬೇಕಾಗಿರೋದು ಜಾಬ್ ಏನಿದೆ ಅದು ಈ ಕಡೆ ಮೆನ್ಷನ್ ಮಾಡ್ಲಿಕ್ಕೆ ಅಷ್ಟೇನೆ. ನಿಮ್ಗೆ ಮೇನ್ ಆಗಿ ಬೇಕಾಗಿರೋದು ಸ್ಟಾರ್ಟ್ ಡೇ ಮತ್ತೆ ಡ್ಯೂರೇಷನ್, ಇವೆರಡು ಮೇನ್ ಬೇಕು. ಮ್ಯಾನ್ ಪವರ್ ಕೊಟ್ರೆ ಸರಿ, ಕೊಟ್ಟಿಲ್ಲ ಅಂದ್ರೂ ತಲೆ ಕೆಡಿಸ್ಕೋಬೇಡಿ, ಸೇಮ್ ಮೆಥಡ್ ಫಾಲೋ ಮಾಡ್ಬೇಕಾಗಿರೋದು. ಮ್ಯಾನ್ ಪವರ್ ಏನ್ ಕೊಡ್ತಾನೆ ಅದನ್ನ ನೀವು ಈ ತರ ಬಾರ್ ಡಯಾಗ್ರಾಮ್ ಬರೀತಾರಲ್ವಾ, ಅದ್ರ ಮೇಲ್ಗಡೆ ರೆಪ್ರೆಸೆಂಟ್ ಮಾಡ್ಬೇಕಷ್ಟೇನೆ. ಬಟ್ ನಿಮ್ಗೆ ಮೇನ್ ಆಗಿ ಬೇಕಾಗಿರೋದೇನು, ಸ್ಟಾರ್ಟ್ ಡೇ ಮತ್ತೆ ಡ್ಯೂರೇಷನ್, ಅಥವಾ ಸ್ಟಾರ್ಟ್ ಡೇ ಎಂಡ್ ಡೇ ಅಂತಾನು ಕೊಡ್ಬೋದು, ಇಲ್ಲ ಸ್ಟಾರ್ಟ್ ಡೇ ಡ್ಯೂರೇಷನ್ ಅಂತಾನಾದ್ರೂ ಕೊಡ್ಬೋದು. ಸೊ ನೀವೇನ್ ಮಾಡ್ಬೇಕು, 0 to 4, 2 to 2 ಅಂತೆಲ್ಲ ಹಿಂಗ್ ಕೊಟ್ಟಿದ್ದಾನೆ. ಇದ್ರಲ್ಲಿ ಲಾಸ್ಟ್ ಒನ್ ಏನಿದೆ 11 to 4 ಅಂತಿದೆ. ಸೊ 11 to 4 ಅಂದ್ರೆ ಏನಾಗುತ್ತೆ, 11 plus 4 ಎಷ್ಟು ಬರುತ್ತೆ, 15 ಬರುತ್ತೆ. ಸ್ಟಾರ್ಟಿಂಗು 0 ಇದೆ, ಎಂಡಿಂಗು 15 ಇದೆ. 11 to 4 ಅಂದ್ರೆ 11 plus 4 15 ಆಗುತ್ತೆ. ಸೊ 0 ಇಂದ 15ಗೆ ಈ ತರ ಲೈನ್ಸ್ ಡ್ರಾ ಮಾಡ್ಕೋಬೇಕು, ಡಾಟೆಡ್ ಲೈನ್ಸ್ ಅಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ಒನ್ J1 ಡ್ರಾ ಮಾಡೋಣ. J1 ಹೇಗ್ ಡ್ರಾ ಮಾಡ್ತೀವಿ, 0 to 4. ಸೊ 0 ಇಂದ 4 ವರೆಗೆ ಒಂದು ನೀಟಾಗಿ ಬಾಕ್ಸ್ ಹಾಕೋಬೇಕು. ಅದ್ರ ಒಳಗಡೆ J1 ಅಂತ ಬರೀರಿ. ನೆಕ್ಸ್ಟ್ ಈ ತರ ಶೇಡ್ ಮಾಡ್ಕೋಬೇಕು. ಅದ್ರ ಮೇಲ್ಗಡೆ ಏನ್ ಬರಿಬೇಕು, ಮ್ಯಾನ್ ಪವರ್ ಎಷ್ಟು ಕೊಟ್ಟಿಯಾನೆ, 6 ಕೊಟ್ಟಿಯಾನೆ, ಅದನ್ನ ಇಲ್ಲಿ ಮೇಲ್ಗಡೆ ಬರಿಬೇಕು. ಇದು ಫಸ್ಟ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಜೆ ಟು ಬರಿಬೇಕು ಅಂದ್ರೆ ಏನಿದೆ, 2 ಇಂದ 2 ವರ್ಗು ಅಂತಿದೆ. 2 ಇಂದ 2 ಅಂದ್ರೆ 2 ಇಂದ ಸ್ಟಾರ್ಟ್ ಆಗಿ ಮತ್ತೆ 2 ಬಾಕ್ಸ್ ಅಂದ್ರೆ
2 ಪ್ಲಸ್ 2 ಎಷ್ಟಾಗುತ್ತೆ? 4 ಆಗುತ್ತೆ. ಸೊ 2 ಇಂದ 4 ವರೆಗೆ ಒಂದು ಬಾಕ್ಸ್ ಡ್ರಾ ಮಾಡಬೇಕು. ಅದ್ರ ಒಳಗಡೆ J2 ಅಂತ ಬರೀರಿ. ಅದ್ರ ಮೇಲ್ಗಡೆ ಮ್ಯಾನ್ ಪವರ್ ಎಷ್ಟು ಕೊಟ್ಟಿದ್ದಾನೆ? 4 ಕೊಟ್ಟಿದ್ದಾನೆ. ಇದನ್ನ ಬರಿಬೇಕು. ನೆಕ್ಸ್ಟ್ ಅದೇ ತರ J3 ಡ್ರಾ ಮಾಡಬೇಕು. ಏನಿದೆ? 4 ಟು 8 ಅಂದ್ರೆ 4 ಪ್ಲಸ್ 8. 4 ಇಂದ ಸ್ಟಾರ್ಟ್ ಆಗಿ 4 ಪ್ಲಸ್ 8 ಅಂದ್ರೆ 12. 4 ಇಂದ 12 ವರೆಗೂ ಡ್ರಾ ಮಾಡಬೇಕು. ಸೊ ಈ ರೀತಿ ಬಾಕ್ಸ್ ಹಾಕ್ತಿವಿ. ಅದ್ರೊಳಗಡೆ J3 ಅಂತ ಬರಿತೀವಿ. ನೆಕ್ಸ್ಟ್ ಮೇಲ್ಗಡೆ 7 ಅಂತ ಬರಿತೀವಿ. ಎಲ್ಲಿಂದ? ಇದು ಮ್ಯಾನ್ ಪವರ್ ಕೊಟ್ಟಿದ್ದಾರೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ J4. J4 ಏನಿದೆ? 8 ಟು 5. 8 ಟು 5 ಅಂದ್ರೆ 8 ಇಂದ 8 ಪ್ಲಸ್ 5 ಅಂದ್ರೆ 13. 8 ಇಂದ 13 ವರೆಗೂ ಬಾಕ್ಸ್ ಡ್ರಾ ಮಾಡಬೇಕು. ಅದ್ರೊಳಗಡೆ J4 ಅಂತ ಬರೀರಿ. ಮೇಲ್ಗಡೆ ಮ್ಯಾನ್ ಪವರ್ ಬರಿಬೇಕು. ನೆಕ್ಸ್ಟ್ J5 ಅಂದ್ರೆ 11 ಟು 4. 11 ಇಂದ ಸ್ಟಾರ್ಟ್ ಆಗಿ 15 ವರೆಗೂ ಬಾಕ್ಸ್ ಡ್ರಾ ಮಾಡಬೇಕು. ಅದಕ್ಕೆ J5 ಅಂತ ಬರೀಬೇಕು. ಅದ್ರ ಮೇಲ್ಗಡೆ ಮ್ಯಾನ್ ಪವರ್ ಬರೀಬೇಕು. ಮ್ಯಾನ್ ಪವರ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ನೀವು ಬರೀ ಬಾರ್ ಡಯಾಗ್ರಾಮ್ ಬರೆದು ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಅವ್ರು ಏನ್ ಕೊಟ್ಟಿರ್ತಾರೆ ಕ್ವೆಶ್ಚನ್ ಆ ಒಂದು ಡೇಟಾ ಮೇಲೆ ನೀವು ಡ್ರಾ ಮಾಡ್ಬೇಕಾಗತ್ತೆ. ಇದಿಷ್ಟು ಗ್ಯಾಂಟ್ ಚಾರ್ಟ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ನೆಟ್ವರ್ಕ್ ಡಯಾಗ್ರಾಮ್. ಸೊ ಕ್ವಶನ್ ಏನಂತ ಕೊಡ್ತಾನೆ? ಕನ್ಸ್ಟ್ರಕ್ಟ್ ಎ ನೆಟ್ವರ್ಕ್ ಡಯಾಗ್ರಾಮ್ ಫಾರ್ ಎ ಪ್ರಾಜೆಕ್ಟ್ ಹೂಸ್ ಆಕ್ಟಿವಿಟೀಸ್ ಅಂಡ್ ದರ್ ಪ್ರೆಡೆಸೆಸರ್ ರಿಲೇಶನ್ಶಿಪ್ ಆರ್ ಗಿವನ್ ಬಿಲೋ. ಆಕ್ಟಿವಿಟಿ ಕೊಟ್ಟಿದ್ದಾನೆ ABCDEFGH ಅಂತ. ಪ್ರೆಡೆಸೆಸರ್ ಏನ್ ಕೊಟ್ಟಿದ್ದಾನೆ? ಡ್ಯಾಶ್ AABCCDEFG. ಸೊ ಏನ್ ಕೊಟ್ಟಿದ್ದಾನೆ ನಮ್ಗೆ? ಆಕ್ಟಿವಿಟಿ ಕೊಟ್ಟಿದ್ದಾನೆ ಮತ್ತೆ ಪ್ರಿಡೆಸೆಸರ್ ಕೊಟ್ಟಿದ್ದಾನೆ. ಆಕ್ಟಿವಿಟಿ ಅಂತ ಅಂದ್ರೆ ಏನ್ ಆಲ್ಫಾಬೆಟ್ಸ್ ಇದೆ ಅದು. ಪ್ರಿಡೆಸೆಸರ್ ಅಂದ್ರೆ ಅದನ್ನ ಹಿಂದಿಂದು ಏನಿರುತ್ತೆ ಅಂತ. ಸೊ ನಾವಿಲ್ಲಿ ನೆಟ್ವರ್ಕ್ ಡಯಾಗ್ರಾಮ್ ಅಲ್ಲಿ ಫಸ್ಟ್ ಏನ್ ಮಾಡ್ತೀವಿ? ಸರ್ಕಲ್ ಹಾಕ್ತಿವಿ. ಸರ್ಕಲ್ ಒಳಗಡೆ ಬರೆಯೋ ನಂಬರ್ನ ನಾವು ಈವೆಂಟ್ ಅಂತ ಕರಿತೀವಿ. ಆರೋ ಮಾರ್ಕ್ ಹಾಕ್ಬಿಟ್ಟು ಒಂದು ಈವೆಂಟ್ ಇಂದ ಇನ್ನೊಂದು ಈವೆಂಟ್ ಗೆ ಮಧ್ಯದಲ್ಲಿ ನಡೆಯುವಂತದನ್ನ ಆಕ್ಟಿವಿಟಿ ಅಂತೀವಿ. ಆಕ್ಟಿವಿಟಿ ಆರೋ ಮಾರ್ಕ್ ಅಲ್ಲಿ ಏನ್ ರೆಪ್ರೆಸೆಂಟ್ ಮಾಡ್ತೀವಲ್ಲ, ಆರೋ ಮಾರ್ಕ್ ಮೇಲ್ಗಡೆ ಬರೆಯೋದನ್ನ ನಾವು ಆಕ್ಟಿವಿಟಿ ಅಂತ ಕರಿತೀವಿ. ಆರೋ ಮಾರ್ಕ್ ಕೆಳಗಡೆ ಬರೆಯೋದನ್ನ ನಾವು ಡ್ಯೂರೇಷನ್ ಅಂತ ಕರಿತೀವಿ. ಈವೆಂಟು, ಆಕ್ಟಿವಿಟಿ, ಡ್ಯೂರೇಷನ್ ಇಷ್ಟು ನೆನಪಿದ್ರೆ ಸಾಕು ನಿಮ್ಗೆ. ಸೊ ಫಸ್ಟ್ ಏನ್ ಕೊಟ್ಟಿಯಾನೆ? ಆಕ್ಟಿವಿಟಿ ಎ ಕೊಟ್ಟಿಯಾನೆ. ಫಸ್ಟ್ ಒಂದ್ ಸರ್ಕಲ್ ಹಾಕ್ತಿವಿ, 1 ಅಂತ ಬರಿತೀವಿ. ಆರೋ ಮಾರ್ಕ್ ಹಾಕ್ಬಿಟ್ಟು ನೆಕ್ಸ್ಟ್ ಸರ್ಕಲ್ ಗೆ ಅಲ್ಲಿ ಎ ಅಂತ ಬರಿತೀವಿ. ಅದ್ರ ಮುಂದ್ಗಡೆ ಬಿ ಬರಿಬೇಕು. ಬಿ ಗೆ ಪ್ರಿಡೆಸೆಸರ್ ಏನ್ ಕೊಟ್ಟಿಯಾನೆ? ಎ ಕೊಟ್ಟಿಯಾನೆ. ಸೊ ಬಿ ಹಿಂದ್ಗಡೆ ಎ ಇರ್ಬೇಕು. ಸೊ ಇದು ಬಿ ಗೆ ಪ್ರಿಡೆಸೆಸರ್ ಅಥವಾ ಅದು ಹಿಂದಿಂದು ಯಾವಾಗ್ಲೂ ಏನೇ ಆಗಿರ್ಬೇಕು. ಈ ತರ. ನೆಕ್ಸ್ಟ್ ಸಿ ಗೆ ಪ್ರಿಡೆಸೆಸರ್ ಏನ್ ಕೊಟ್ಟಿಯಾನೆ? ಎ ಕೊಟ್ಟಿಯಾನೆ. ಸೊ ಎ ಇಂದಾನೆ ಇನ್ನೊಂದು ಸಿ ಅಂತ ಬರಬೇಕು. ಸೊ ಸಿ ಗೆ ಪ್ರಿಡೆಸೆಸರ್ ಏನಾಗಿರುತ್ತೆ? ಎ ಆಗಿರುತ್ತೆ. ಮೇಲ್ಗಡೆ ಕೊಟ್ಟಿರೋ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ಹಂಗೆ ಡಿ ಕೊಟ್ಟಿಯಾನೆ. ಡಿ ಗೆ ಏನಿದೆ ಪ್ರಿಡೆಸೆಸರ್? ಬಿ ಇದೆ. ಸೊ ಇದೇ ರೀತಿ ಸ್ಯಾಟಿಸ್ಫೈ ಆಗುತ್ತೆ. ಇ ಗೆ ಪ್ರಿಡೆಸೆಸರ್ ಏನಿರುತ್ತೆ? ಸಿ ಇರುತ್ತೆ. ನೆಕ್ಸ್ಟ್ ಎಫ್ ಗೂ ಪ್ರಿಡೆಸೆಸರ್ ಸಿ ಇರುತ್ತೆ. ಸೊ ಇಲ್ಲಿಂದಾನೆ ಎಕ್ಸ್ಟೆನ್ಷನ್ ತಗೋಬೇಕು. ನೆಕ್ಸ್ಟ್ ಜಿ ಗೆ ಪ್ರಿಡೆಸೆಸರ್ ಏನಾಗಿರ್ಬೇಕು? ಡಿ ಮತ್ತೆ ಇ ಆಗಿರ್ಬೇಕು. ಸೊ ಇಲ್ಲಿ ಜಿ ಡ್ರಾ ಮಾಡುವಾಗ ಏನಾಗುತ್ತೆ? ಡಿ ಮತ್ತೆ ಇ ಎರಡು ಪ್ರಿಡೆಸೆಸರ್ ಆಗಿರುತ್ತೆ. ನೆಕ್ಸ್ಟ್ ಹೆಚ್ ಗೆ ಪ್ರಿಡೆಸೆಸರ್ ಏನಾಗಿರುತ್ತೆ? ಎಫ್ ಮತ್ತೆ ಜಿ ಆಗಿರುತ್ತೆ. ಈ ರೀತಿಯಾಗಿ ಬರ್ಕೊಳ್ಳೋದು. ಅದಾದ್ಮೇಲೆ ಸರ್ಕಲ್ ಹೀಗೆ ಲೆಟರ್ಸ್ ಬರ್ಕೋತಿರಲ್ವಾ? 2, 3, 4, 5, 6, 7 ಅನ್ಬಿಟ್ಟು ಈ ರೀತಿಯಾಗಿ ನಂಬರಿಂಗ್ ಕೊಟ್ಕೊಂಡು ಬರ್ತೀವಿ. ಇದು ನೆಟ್ವರ್ಕ್ ಡಯಾಗ್ರಾಮ್. ಇದಾದ್ಮೇಲೆ ನೆಕ್ಸ್ಟ್ ಟೈಪ್ ಬಂದ್ಬಿಟ್ಟು ಕ್ರಿಟಿಕಲ್ ಪಾತ್ ಮೆಥಡ್. ಸೊ ಕ್ರಿಟಿಕಲ್ ಪಾತ್ ಮೆಥಡ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಕನ್ಸ್ಟ್ರಕ್ಟ್ ದ ನೆಟ್ವರ್ಕ್ ಡಯಾಗ್ರಾಮ್ ಅಂಡ್ ಐಡೆಂಟಿಫೈ ದ ಕ್ರಿಟಿಕಲ್ ಪಾತ್ ಫಾರ್ ದ ಗಿವನ್ ಟೇಬಲ್. ಸೊ ಟೇಬಲ್ ಅಲ್ಲಿ ಏನ್ ಕೊಟ್ಟಿದ್ದಾನೆ? ಆಕ್ಟಿವಿಟಿ ಕೊಟ್ಟಿದ್ದಾನೆ, ಡ್ಯೂರೇಷನ್ ಕೊಟ್ಟಿದ್ದಾನೆ. 1 to 2, 1 to 3, 1 to 4, 2 to 4, 2 to 6, 3 to 5, 3 to 6, 4 to 5, 5 to 6 ಅಂತ ಅಂದ್ಬಿಟ್ಟು ಇದಕ್ಕೆ ಡ್ಯೂರೇಷನ್ ಕೊಟ್ಟಿದ್ದಾನೆ ಇನ್ ಟರ್ಮ್ಸ್ ಆಫ್ ಡೇಸ್ ಅಲ್ಲಿ. ಸೊ ನಾವು ಫಸ್ಟ್ ಏನ್ ಮಾಡ್ತೀವಿ? 1 to 2 ಅಂತ ಡ್ರಾ ಮಾಡ್ಕೋತೀವಿ. 1 to 3 ಅಂತ ಇನ್ನೊಂದು ಸರ್ಕಲ್ ಇಂದ ಸರ್ಕಲ್ ಗೆ ಡ್ರಾ ಮಾಡ್ಕೋತೀವಿ. ನೆಕ್ಸ್ಟ್ 1 to 4. ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ? 2 to 4. ಸೊ 2 ಇಂದ 4 ಗೆ ಒಂದು ಆರೋ ಮಾರ್ಕ್ ತಗೋತೀವಿ. ನೆಕ್ಸ್ಟ್ 3 to 5. ಸೊ 3 ಇಂದ ಒಂದು ಆರೋ ಮಾರ್ಕ್ ಅಲ್ಲಿ ಹಾಕ್ಬಿಟ್ಟು 5 ಅಂತ ಬರ್ಕೋತೀವಿ. ನೆಕ್ಸ್ಟ್ 3 to 6. 3 ಇಂದ ಮತ್ತೆ ಇನ್ನೊಂದು 6 ಅಂತ ಇನ್ನೊಂದು ಕನೆಕ್ಟ್ ಮಾಡ್ಕೋತೀವಿ. ನೆಕ್ಸ್ಟ್ 4 to 5. ಇಲ್ಲಿ ಹೀಗೆ ಜಾಯಿನ್ ಮಾಡ್ಕೋಬೇಕು. ನೆಕ್ಸ್ಟ್ 5 to 6. 5 ಇಂದ 6 ಗೆ ಈ ರೀತಿಯಾಗಿ ಜಾಯಿನ್ ಮಾಡ್ಕೋತೀವಿ. ಸೊ ಈ ತರ ನೆಟ್ವರ್ಕ್ ಡಯಾಗ್ರಾಮ್ ಡ್ರಾ ಮಾಡ್ತೀವಿ. ಈ ಒಂದು ಮೇಲ್ಗಡೆ ಸ್ಟಾರ್ಟಿಂಗ್ ಇಂದ ಫಸ್ಟ್ 1 to 2 ಏನಿದೆ? ಎ ಅಂತ ಬರ್ಕೋತೀವಿ. 1 to 3 ಗೆ ಬಿ, 1 to 1 to 4 ಗೆ ಸಿ ಅಂತ ಬರಿತೀವಿ. ಈ ರೀತಿಯಾಗಿ ABCDEFG ಇಲ್ಲಿ ಏನೇನ್ ಕೊಟ್ಟಿದ್ದಾನೆ ಇದಕ್ಕೆ ABCD ಬರ್ಕೊಂಡು ಹೋಗ್ತೀವಿ. ಇದಕ್ಕೆ ಎ, ಬಿ, ಸಿ, ಡಿ, ಇ, ಎಫ್, ಜಿ, ಹೆಚ್, ಐ ಈ ತರ ಬರ್ಕೋತೀವಿ. ಎಲ್ಲೆಲ್ಲಿ ಯಾವ್ಯಾವ ಆಲ್ಫಾಬೆಟ್ ಬಂದ್ರೆ ಆ ಆಲ್ಫಾಬೆಟ್ಸ್ ಕೆಳಗಡೆ ಈ ಡ್ಯೂರೇಷನ್ ಏನ್ ಕೊಟ್ಟಿದ್ದಾನೆ ಅವನ್ನ ಬರ್ಕೊಂಡ್ ಬರ್ತೀವಿ. ಇದಿಷ್ಟು ನೆಟ್ವರ್ಕ್ ಡಯಾಗ್ರಾಮ್ ಬರೆಯೋದಾಯ್ತು. ನೆಕ್ಸ್ಟ್ ಕ್ರಿಟಿಕಲ್ ಪಾತ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಅಂದ್ರೆ ಸೊ ನಾವು ಪಾಸಿಬಲ್ ಪಾತ್ ನ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಸೊ ಪಾಸಿಬಲ್ ಪಾತ್ ಅಂತ ಅಂದ್ರೆ ಏನು?
1 ಅನ್ನೋದು ಸ್ಟಾರ್ಟಿಂಗ್ ಪಾಯಿಂಟು, 6 ಅನ್ನೋದು ಎಂಡಿಂಗ್ ಪಾಯಿಂಟು. ಈ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್‌ವರೆಗೂ ಮಧ್ಯದಲ್ಲಿ ಇರೋಂಥ ಪಾತ್‌ಗಳು. ಸೊ, ನಮ್ಮ ಮಧ್ಯದಲ್ಲಿ ಎಷ್ಟು ದಾರಿಗಳು ಸಿಗುತ್ತೆ, ಅದನ್ನ ನಾವು ಪಾತ್ ಅಂತ ಕರಿತೀವಿ. ಸೊ, ಏನಾಗುತ್ತೆ ಫಸ್ಟ್ ಪಾತ್ ಬಂದ್ಬಿಟ್ಟು 1 ಇಂದ 2ಗೆ, 2 ಇಂದ 6ಗೆ ಇದು ಒಂದು ಪಾತ್ ಆಯ್ತು. 1 ಇಂದ 2ಗೆ, 2 ಇಂದ 4ಗೆ, 4 ಇಂದ 5ಗೆ, 5 ಇಂದ 6ಗೆ ಇದೊಂದು ಪಾತ್ ಆಯ್ತು. 1 ಟು 4, 4 ಟು 5, 5 ಟು 6 ಅದು ಇನ್ನೊಂದು ಪಾತು. 1 ಟು 3, 3 ಟು 5, 5 ಟು 6 ಇದು ಇನ್ನೊಂದು ಪಾತು. 1 ಟು 3, 3 ಟು 6 ಡೈರೆಕ್ಟ್ ಈ ಕಡೆ ಇನ್ನೊಂದು ಪಾತು. ಸೊ, ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್‌ವರೆಗೂ ಮಧ್ಯದಲ್ಲಿ ಎಷ್ಟು ದಾರಿಗಳಿದ್ದಾವೆ, ಅದನ್ನ ಪಾಸಿಬಲ್ ಪಾತ್ ಅಂತ ಅಂದ್ಬಿಟ್ಟು ಈ ರೀತಿ ಬರ್ಕೊಂಡು ಹೋಗ್ತೀವಿ. ಇದಕ್ಕೆ ಲೆಟರ್ಸ್ ಏನೇನಿದೆ 1 ಟು 2, 2 ಟು 6 ಅಂದ್ರೆ ಎ ಮತ್ತೆ ಇ ಇದೆ. ಎಗೆ ನಂಬರ್ ಏನಿದೆ 8 ಇದೆ. ಇಗೆ ನಂಬರ್ ಏನಿದೆ 16 ಇದೆ. 8 + 6 24 ಡೇಸ್ ಅಂತ ಬರ್ಕೋತೀವಿ. ಹಂಗೆ 1, 2, 4, 5, 6 ಅಂತ ಅಂದ್ರೆ 1 ಇಂದ 2ಗೆ ಎ, ಡಿ, ಹೆಚ್, ಐ. ಎ, ಡಿ, ಹೆಚ್, ಐಗೆ ನಂಬರ್ ಎಷ್ಟು ಬರುತ್ತೆ? 8, 10, 13, 7, 17, 9. ಸೊ, ಟೋಟಲ್ 44 ಡೇಸ್ ಆಗುತ್ತೆ. ನೆಕ್ಸ್ಟ್ ಈ ಕಡೆ ಸಿ, ಹೆಚ್, ಜಿ ಇದಕ್ಕೆ ಎಷ್ಟಾಗತ್ತೆ? ಸಿ, ಹೆಚ್, ಐಗೆ ಎಷ್ಟಾಗತ್ತೆ? 10, 17, 9 36 ಡೇಸ್ ಆಗುತ್ತೆ ಟೋಟಲ್. ಬಿ, ಎಫ್, ಐ 8 + 18 + 9 ಎಷ್ಟಾಗುತ್ತೆ? 35 ಡೇಸ್ ಆಗುತ್ತೆ. ನೆಕ್ಸ್ಟ್ ಇದೇ ರೀತಿ ಬಿ ಮತ್ತೆ ಜಿಗೆ ಎಷ್ಟಾಗುತ್ತೆ? 8 + 14 22 ಡೇಸ್. ಈ ರೀತಿಯಾಗಿ ನಾವು ಟೋಟಲ್ ಎಷ್ಟಿದೆ ಬರ್ಕೋತೀವಿ. ಈ ಒಂದು ಐಡೆಂಟಿಫೈ ಮಾಡಿರೋ ಪಾಸಿಬಲ್ ಪಾತ್ ಅಲ್ಲಿ ಹೈಯೆಸ್ಟ್ ನಂಬರ್ ಯಾವ್ದಿದೆ ಅದನ್ನ ಐಡೆಂಟಿಫೈ ಮಾಡಬೇಕು. ಹೈಯೆಸ್ಟ್ ನಂಬರ್ ಯಾವ್ದಿದೆ? 44 ಡೇಸ್ ಅನ್ನೋದಿದೆ. ಸೊ, ಈ 44 ಡೇಸ್ ಅನ್ನೋದಿದೆಯಲ್ಲ ಇದು ನಮ್ಗೆ ಹೈಯೆಸ್ಟ್ ಪಾಸಿಬಲ್ ಪಾತ್. ಸೊ, ಈ ಒಂದು ಹೈಯೆಸ್ಟ್ ಪಾಸಿಬಲ್ ಪಾತ್‌ಗೆ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಇದನ್ನ ಕ್ರಿಟಿಕಲ್ ಪಾತ್ ಅಂತ ಬರ್ಕೋತೀವಿ. ಈ ಒಂದು ಕ್ರಿಟಿಕಲ್ ಪಾತ್ ಅಲ್ಲಿ 2 ಪಾಯಿಂಟ್ಸ್ ನಾವು ಮೇನ್ ಆಗಿ ಬರ್ಕೋಬೇಕು. ಏನೇನು ಫಸ್ಟು ಕ್ರಿಟಿಕಲ್ ಪಾತ್ ಈಸ್ 44 ಡೇಸ್ ಅಂತ 1 ಪಾಯಿಂಟ್ ಬರಿತೀವಿ. ನೆಕ್ಸ್ಟ್ ಕ್ರಿಟಿಕಲ್ ಪಾತ್ ಈಸ್ 1 ಟು 2, 2 ಟು 4, 4 ಟು 5, 5 ಟು 6 ಈ ತರ ಬರ್ಕೊಂಡು ಎ, ಡಿ, ಹೆಚ್, ಐ. ಸೊ, ಎ, ಡಿ, ಹೆಚ್, ಐ. ಸೊ, ಈ ಒಂದು ಪಾಸಿಬಲ್ ಪಾತ್ ಅಲ್ಲಿ ಬರುತ್ತೆ ನಮ್ಗೆ. ಇಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಹೈಲೈಟ್ ಆಗೋ ತರ ಡಬಲ್ ಆರೋ ಮಾರ್ಕ್ ಹಾಕ್ಬೇಕು. ಸೊ, ನಾನಿಲ್ಲಿ ಆರೋ ಮಾರ್ಕ್ ಹಾಕಿಲ್ಲ. ಬಟ್ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿಂದ ಇಲ್ಲಿಗೆ ಎ, ಡಿ, ಹೆಚ್, ಐ ನೀವು ಸಿಂಗಲ್ ಲೈನ್ ಹಾಕಿದ್ದೀರಾ ಅಲ್ವಾ? ಅದ್ರ ಕೆಳಗಡೆ ಇನ್ನೊಂದು ಲೈನ್ ಹಾಕ್ಬಿಟ್ಟು ಬರಿಬೇಕಾಗತ್ತೆ. ಡಬಲ್ ಲೈನ್ ಅಂದ್ರೆ ಒಟ್ನಲ್ಲಿ ಹೈಲೈಟ್ ಮಾಡಿ ತೋರಿಸ್ಬೇಕು ಅಷ್ಟೇನೆ ಅದನ್ನ. ಇಷ್ಟೇ ಕ್ರಿಟಿಕಲ್ ಪಾತ್ ಅಂತ ಅಂದ್ರೆ. ಓಕೆನಾ? ನೆಕ್ಸ್ಟ್ ನಿಮ್ಗೆ ಮೇನ್ ಆಗಿ ಪಾಸ್ ಆಗ್ಬೇಕು ಅಂತಿದ್ರೆ ತುಂಬಾ ವರ್ಡ್ಸ್ ತುಂಬಾ ಸಿಂಪಲ್ ಆಗಿರ್ಲಿ. ಇಟ್ ಶುಡ್ ಬಿ ಮೀನಿಂಗ್‌ಫುಲ್. ನೀವು 5 ಮಾರ್ಕ್ಸ್ ಕೇಳಿದ್ರೆ 5 ಅಥವಾ 6 ಪಾಯಿಂಟ್ಸ್ ಬರೆದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. 1 ಲೈನ್ ಬರೆದ್ರುನು ಸಾಕು. ಬಟ್ ಏನಂತ ಅಂದ್ರೆ ಇಟ್ ಶುಡ್ ಬಿ ರಿಲೆವೆಂಟ್ ಆಗಿರ್ಬೇಕು. ಕಾನ್ಸೆಪ್ಟು ಕರೆಕ್ಷನ್ ಮಾಡೋರ್ಗೆ, ಇವ್ಯಾಲ್ಯೂಯೇಟ್ ಮಾಡೋರ್ಗೆ ಕರೆಕ್ಟಾಗಿ ಅರ್ಥ ಆಗೋ ತರ ಇರ್ಬೇಕು. ಆಮೇಲೆ ಒನ್ ಮೋರ್ ಪಾಯಿಂಟ್ ಏನು ಅಂತ ಅಂದ್ರೆ ನಿಮ್ಗೆ PMS ಕನ್ನಡದಲ್ಲಿ ಅರ್ಥ ಆಗಿದೆ ಅಂತ ಅಂದ್ರೆ ಕನ್ನಡದಲ್ಲೂ ಆನ್ಸರ್ ಬರೀಬಹುದು. PMSಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್‌ಗೆ ಇಂಗ್ಲಿಷಲ್ಲೇ ಬರಿಬೇಕು ಅಂತ ಏನು ಇಲ್ಲ. ಕನ್ನಡದಲ್ಲಿ ಆನ್ಸರ್ ಬರೆದ್ರುನು ಮಾರ್ಕ್ಸ್ ಸಿಗುತ್ತೆ. ಕನ್ನಡದಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ಬೋದು ಅಂತಾನು ರೂಲ್ಸ್ ಇದೆ. ಸೊ, ನಿಮಗೆ ಕನ್ನಡದಲ್ಲಿ ಯಾರ್ಯಾರು ಬರೀಬೋದು ಅಂತ ಅನ್ಕೊಂಡಿರೋ ಅವರೆಲ್ಲ ಕನ್ನಡದಲ್ಲೂ ಬರೀಬಹುದು. ಯಾವುದೇ ಕಾರಣಕ್ಕೂ ಯಾವ ಕ್ವೆಷನ್ ಮಿಸ್ ಮಾಡಬೇಡಿ. ಇವಾಗ ಸೆಕ್ಷನ್ 1 ಅಲ್ಲಿ 9 ಕ್ವೆಷನ್ಸ್ ಕೊಟ್ಟಿರ್ತಾರೆ. ಆನ್ಸರ್ ಎನಿ 6 ಅಂತ ಇರುತ್ತೆ. ನೀವು ಬರೀ 6 ಕ್ವೆಷನ್ಸ್‌ಗೆ ಆನ್ಸರ್ ಮಾಡಬೇಕು ಅಂತ ಏನಿಲ್ಲ. 7, 8 ಅಥವಾ 9 ಕ್ವೆಷನ್ಸ್‌ನು ಬೇಕಾದ್ರೆ ನೀವು ಅಟೆಂಡ್ ಮಾಡಬಹುದು. ಎಕ್ಸ್ಟ್ರಾಸ್ ಅಟೆಂಡ್ ಮಾಡಿ. ಹೇಗೂ ನಿಮ್ಗೆ ಟೈಮ್ ಸಿಕ್ಕೇ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಕ್ವೆಷನ್ಸ್ ಅಲ್ಲಿ ನಿಮ್ಗೆ ಆನ್ಸರ್ ಗೊತ್ತಿರೋದ್ರೆ ಮಿಸ್ ಮಾಡಬೇಡಿ. ಯಾಕೆಂತಂದ್ರೆ ಯಾವ್ದಾದ್ರು ಒಂದು ಕ್ವೆಷನ್‌ಲಿ ಬೈ ಮಿಸ್ ಆಗಿ ಏನೋ ಬರೆಯಕ್ಕೆ ಹೋಗಿ ಒಂಚೂರು ಆನ್ಸರ್ ಬೇರೆ ಬರೆದ್ಬಿಟ್ಟಿರ್ತೀರಾ. ಅಥವಾ ಕರೆಕ್ಷನ್ ಮಾಡೋರ್ಗೆ, ಇವ್ಯಾಲ್ಯೂಯೇಟ್ ಮಾಡೋರ್ಗೆ ಅದ್ ಆನ್ಸರ್ ಸ್ಯಾಟಿಸ್ಫೈ ಆಗ್ತಿಲ್ಲ ಅಂತಂದ್ರೆ ನೀವು ಎಕ್ಸ್ಟ್ರಾ ಬರ್ದಿರ್ತೀರಲ್ವಾ? ಅದ್ರಿಂದ ನಿಮ್ಗೆ ಮಾರ್ಕ್ಸ್ ಬರೋ ಚಾನ್ಸಸ್ ಅಲ್ಲಿರುತ್ತೆ. ಎಷ್ಟೊಂದ್ ಜನ 1 ಆರ್ 2 ಮಾರ್ಕ್ಸ್ ಡಿಫರೆನ್ಸ್ ಅಲ್ಲೇ ಫೇಲ್ ಆಗಿದ್ದಾರೆ. ಹಾಗಾಗಿ ಎಕ್ಸ್ಟ್ರಾಸ್ ಬರೀರಿ. ಸುಮ್ನೆ ಟೈಮ್ ಮುಗೀತಲ್ಲ ಹೋಗ್ತೀನಿ ಅಂತ ಅಂದ್ಬಿಟ್ಟು ಯಾರು ಬೇಗ ಎದ್ದೋಗ್ಬೇಡಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಬರೆದ್ಬಿಟ್ಟು ಆಮೇಲೆ ಹೋಗಿ ಬೇಕಾದ್ರೆ. 5:00 ಫುಲ್ಲು ಟೈಮ್ ಇರಿ ಅಂತ ಹೇಳಲ್ಲ ನಾನು. ಅಟ್‌ಲೀಸ್ಟ್ ಎಷ್ಟು ಗೊತ್ತಿದೆಯೋ ಅಷ್ಟು ಎಲ್ಲ ಬರೆದ್ಬಿಟ್ಟು ಆಮೇಲೆ ಎದ್ದೋಗಿ. ಥ್ಯಾಂಕ್ ಯು. ಇಲ್ಲಿವರೆಗೂ ಏನಾದ್ರೂ ಹೇಳಿರೋದ್ರಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಕಮೆಂಟ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಥ್ಯಾಂಕ್ ಯು.